ಭಾವುಕರಾಗಿ ಗುರು ಮಹಾರಾಜನ ಚರಿತಾಮೃತವನ್ನ ಎಲ್ಲರ ಮನಮಂದಿರದೊಳಗ ಸದ್ಗುರುನಾಥನನ್ನ ಸ್ಥಾಪನೆ ಮಾಡಿ ನಿಮ್ಮೆಲ್ಲರಿಗೆ ಗುರುಮುಖಿಗಳನ್ನಾಗಿ ಮಾಡಿರುವ ಸದ್ಗುರು ಚಿದ್ಘನಾನಂದ ಅಪ್ಪಂಗಳವರ ಹಿಡಿದಾವರೆಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸಿ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿ ತಮ್ಮ ತಪೋವಾಣಿಯಿಂದ ತಮ್ಮ ದಿವ್ಯ ದರ್ಶನದಿಂದ ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿರುವ ಕಟನೂರಿನ ಪೂಜ್ಯ ಸದ್ಗುರುಗಳ ಶ್ರೀಪಾದಗಳಲ್ಲಿ ಅನಂತ ಅನಂತ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪೂರ್ವದಲ್ಲಿ ಉಪದೇಶಾಮೃತವನ್ನ ಅನುಗ್ರಹಿಸಿರುವ ಹದುಳ ಹೃದಯದ ಪೂಜ್ಯರಾದ ಬಾಬುರಾವ್ ಮಹಾರಾಜರಲ್ಲಿಯೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ, ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಪರಾತ್ಪರ ಪರಶಿವನ ಅಪಾರ ಕರುಣೆಯಿಂದಲೂ ಅನಂತ ಜನ್ಮ ಪುಣ್ಯ ಪರಿಪಾಕದಿಂದಲೂ ನಾವು ನೀವೆಲ್ಲರೂ ಈ ಜ್ಞಾನಮಯ ಕಾರ್ಯಕ್ರಮದಲ್ಲಿ, ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಪ್ರಪಂಚದೊಳಗೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದೂ ಇಲ್ಲ. ಬಹಳ ಸುಂದರವಾಗಿರುವ ಮಾತನ್ನ ಶಾಸ್ತ್ರದಲ್ಲಿ ಹೇಳ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮಾನುಭವ ಬೋಧೆ 6ನೇ ಸಂಧಿಯೊಳಗ ಅಪರೂಪದ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಬೇರೆ ತೀರ್ಥವನಿಲ್ಲಿ, ಬೇರೆ ದೈವವನಿಲ್ಲಿ, ಬೇರೆ ಪುಣ್ಯವನಿಲ್ಲಿ ಬಯಸದೆ ನೀರೇ ಯೋಗೀಶ್ವರನೋಳು ಭಕ್ತರೆನಿಪರ್ಗೆ ಶೂರ್ಯ ಎಪ್ಪುವುದು ಮೋಕ್ಷ ಸುಖವದು. ಬಹಳ ಅದ್ಭುತವಾಗಿರುವ ಮಾತು. ಯಾವ ಊರಾಗ ಸಂತ ಮಹಾತ್ಮರು ಬರ್ತಾರ, ಮಹಾಯೋಗೀಶ್ವರನ ಪಾದ ಆ ಭೂಮಿಯೊಳಗೆ ಬೀಳ್ತಾವ, ಸದ್ಗುರುನಾಥನ ಘನಮಹಿಮೆ ಸಂತರ ಚರಿತ್ರೆ ವರ್ಣನ ನಡೀತದ, ಆ ಊರವ್ರು ಯಾವ ತೀರ್ಥ ಕ್ಷೇತ್ರಕ್ಕ ಯಾವ ದೇವ್ರಿಗೆ ಹೋಗಕ್ ಜೊರತಿಲ್ಲ ಅಂದರು ನಿಜಗುಣ ಶಿವಗಳು. ಇದು ನಾವ್ಯಾರ ಆರ್ಡಿನರಿ ಮಂದಿ ಮಾತಾಡಿದಲ್ಲ, ಮಹಾನ್ ತಪಸ್ವಿಗಳು, ಸತ್ಯಾರ್ಥ ನಿಧಿ ನಿಜಗುಣ ಶಿವಗಳು. ನೀವು ಯಾವ ತೀರ್ಥ ಕ್ಷೇತ್ರಕ್ಕೆ ಹೋಗೋ ಜೊರತಿಲ್ಲ, ತೀರ್ಥನೇ ನಿಮ್ಮ ಊರಿಗೆ ಬರ್ತದ. ತುಕಾರಾಮರು ಬರೀತಾರೆ ಕಥಾ ತ್ರಿವೇಣಿ ಸಂಗಮ. ಸಾಮಾನ್ಯ ತಿಳ್ಕೋಬೇಡ್ರಿ ನೀವು, ಗಂಗಾ ಯಮುನಾ ಸರಸ್ವತಿ ತೀರ್ಥರಾಜ ಪ್ರಯಾಗ ಅಂತ ಕರೀತಾರೆ. ತೀರ್ಥದೊಳಗೆ ರಾಜ ಅದು ಪ್ರಯಾಗ ಕ್ಷೇತ್ರ. ತೀರ್ಥ ರಾಜ ಪ್ರಯಾಗದೊಳಗೆ ಎಲ್ಲರೂ ಹೋಗಿ ತಮ್ಮ ಪಾಪ ಕಳ್ಕೊಳ್ಳೋ ಸಲುವಾಗಿ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪ ತರುಸ್ತತ ಅಂತ ಹಾಡುವಾಗ ಪಾಪ ತೊಳ್ಕೊಳ್ಳೋ ಸಲುವಾಗಿ ಗಂಗಾದಾಗ ಹೋಗಿ ಮೂಗ್ ಹಿಡ್ಕೊಂಡು ಮುಳುಗೆ ಮುಳುಗುತ್ತಾರ. ಆ ಗಂಗಾ ಅಂತಂತ ನಂದೆಂತ ಕರ್ಮ ಇರಬೇಕು. ಮಾಡಿದ್ರೆ ಪಾಪ ಬಂದದಂದ್ರೆ ಹರ್ಕತ್ತಿಲ್ಲ. ನಾನೇ ಪಾಪ ಮಾಡಿಲ್ಲ, ಬಂದವರೆಲ್ಲ ತಮ್ಮ ಪಾಪ ನನಗೆ ಬಿಟ್ಟು ಹೋದರು, ನಾನೆಂತ ದೌರ್ಭಾಗ್ಯವಂತಳು ಅಂತ ವಿಷ್ಣು ಸಭಾಕ್ ಹೋಗಿ ಪರಮಾತ್ಮ ಪ್ರಶ್ನೆ ಮಾಡಿದಳಂತ. ದೇವ್ರ, ಇದು ಎಂಥದ್ದು ಬಂತ ನನಗ? ನಾ ಏನು ಪಾಪೇ ಮಾಡಿಲ್ಲ, ಎಲ್ಲರ ಪಾಪ ತೊಳಿತೀನಿ, ಎಲ್ಲರ ಪಾಪ ತಂದು ನನ್ನೊಳಗೆ ಬಿಟ್ಟು ಹೋಗ್ತಾರ, ನಾ ಹೆಂಗ್ ಮಾಡ್ಲಿ? ನನ್ನ ಪಾಪ ತೊಳೆಯವ್ರು ಯಾರು? ಎಲ್ಲಿ ಪಾಪ ಅದ ಅಲ್ಲಿ ದುಃಖ ಅದ, ಎಲ್ಲಿ ಪಾಪ ಅದ ಅಲ್ಲಿ ನರಕದ. ಪಾಪದ ಫಲ ಮನುಷ್ಯನಿಗೆ ಅನಂತ ದುಃಖ ಕೊಡ್ತದಂತ ಶಾಸ್ತ್ರ ವರ್ಣನ ಮಾಡ್ತದ. ಎಲ್ಲರ ಪಾಪ ನನ್ನಲ್ಲಿ ಜಮಾ ಆಯ್ತಂದ್ರೆ ನನ್ನ ಗತಿ ಏನಾಗಬೇಕು ಅಂತ ಭಯಭೀತರಾಗಿ ನಿನ್ನ ಹತ್ರ ಬಂದೀನಿ ಅಂದಾಗ ವಿಷ್ಣು ಭಗವಂತ ನಕ್ಕಂದನಂತ, ನಿನ್ನ ಪಾಪ ತೊಳೆಯುವಂಥದ್ದು ಒಂದು ಜಾಗ ಅದ, ಜಗತ್ತಿನ ಪಾಪ ತೊಳೆಯುವಂತ ಗಂಗಾ. ಅದು ಪಾಪ ತೊಳ್ಕೋಬೇಕಂದ್ರೆ ಬೇಗೂರು ಸತ್ಸಂಗಕ್ಕೆ ಬರ್ಬೇಕು. ವಿಷ್ಣು ಭಗವಂತ ಹೇಳಿದನಂತ, ಎಲ್ಲಿ ಸತ್ಸಂಗ ನಡೀತದ,
ಎಲ್ಲಿ ಮಹಾತ್ಮರು ಬರ್ತಾರ, ಎಲ್ಲಿ ಸತ್ಪುರುಷರು ಇರ್ತಾರ, ನೀ ಏನ್ ಮಾಡು ಆ ಜಾಗಕ್ಕೋ. ಎಲ್ಲಿ ಅವ್ರು ಅಡ್ಡಾಡ್ತಾರಲ್ಲ ಸಾಧುಗಳು, ಎಲ್ಲಿ ಭಕ್ತಿಯಿಂದ ಹೋಗಿ ಭಕ್ತರು ಕುಂತಾರಲ್ಲ, ಸದ್ಗುರುನಾಥನ ದಿವ್ಯ ದರ್ಶನವನ್ನ ಮಾಡಿ ಇಲ್ಲಿ ಹೆಂಗದ ನೋಡ್ರಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಶಿವಾಯ ನಮ ಭಜನೆ ಮಾಡಿದ್ರಲ್ಲ ಈ ಪೂರ್ವದೊಳಗ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಮನದಲ್ಲಿ ನೆನಪು ತುಂಬಿ, ಬಸವಣ್ಣನವರು ಉದ್ಧಾರ ಆಗ್ಲಕ್ಕ ಎಷ್ಟು ಸಾಧನ ಹೇಳ್ಯಾರ. ಒಂದು ಸತ್ಸಂಗಕ್ಕೆ ಬರೋದ್ರಿಂದ ಆಶೆಲ್ಲ ಸಾಧನಗಳು ಅನಾಯಾಸ ನಿಮಗೆ ಪ್ರಾಪ್ತ ಆಗ್ತಾವ. ನಿಮ್ಗೆ ಜನ್ಮ ಧನ್ಯ ಆಗೋದ್ರೊಳಗೆ ಎರಡು ಮಾತಿಲ್ಲ. ಅದರ ಸಲುವಾಗಿ ಅನಂತ ಜನ್ಮದ ಪಾಪ ತೊಳಿತದ ಸತ್ಸಂಗ. ಬಹಳ ಸುಂದರವಾಗಿ ಒಬ್ಬ ಮಹಾನುಭಾವಿ ಸಂತ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಎಷ್ಟು ಚಂದಿದು. ತಥಾ ದುರ್ಗತಿ ದೂರಿಣಿ. ಯಾಕೆ ನಾವು ಸತ್ಸಂಗಕ್ಕೆ ಹೋಗ್ಬೇಕು, ಯಾಕೆ ನಾವು ಸಂತರ ದರ್ಶನ ಮಾಡಬೇಕು, ಗುರುಗಳು ಅಂದ್ರೆ ಯಾಕೆ ಹೋಗಿ ಕೂಡ್ಬೇಕು, ಅವ್ರು ಹೇಳಿದ್ ಯಾಕೆ ಕೇಳಬೇಕು ಅಂದ್ರೆ, ನಿನ್ನ ಜನ್ಮದೊಳಗೆ ನಿನ್ನ ದುರ್ಗತಿ ಆಗಬಾರ್ದಂದರ, ಮುಂದೆ ನಿನಗೆ ನರಕ ಆಗಬಾರ್ದಂದರ, ಮುಂದೆ ನಿನಗೆ ದುಃಖ ಬರಬಾರ್ದ ಅಂದ್ರೆ ಸತ್ಸಂಗಕ್ಕೆ ಹೋಗು ಅಂತಾರ ಅವ್ರು. ಕಥಾ ದುರ್ಗತಿ ದೂರಿಣಿ. ನಿನ್ನ ದುರ್ಗತಿಯನ್ನು ತಪ್ಪಿಸ್ತದ, ಪಾಪದಿಂದ ನಿನಗೆ ರಕ್ಷಣೆ ಮಾಡ್ತದ. ಪಾಪ ಎಲ್ಲದ ಅಲ್ಲಿ ದುರ್ಗತಿ ಅದ. ಪಾಪದಿಂದ ರಕ್ಷಣೆ ಆಯ್ತು ಅಂದ್ರೆ ದುರ್ಗತಿಯಿಂದ ರಕ್ಷಣೆ ಆಗ್ತದ. ಸತ್ಸಂಗದಂತ ಪುಣ್ಯ ಪ್ರಪಂಚದೊಳಗೆ ಎಲ್ಲಿ ಇಲ್ಲ. 14 ಲೋಕದೊಳಗ ವಿಚಾರ ಮಾಡಿ ನೋಡಿದ್ರ ಎಲ್ಲಕ್ಕಿಂತ ಪುಣ್ಯ ಹೆಚ್ಚೆಲ್ಲಿ ಸಿಗ್ತದ ಅಂದ್ರೆ ಸತ್ಸಂಗದೊಳಗ. ಸರ್ವಪರಿ ಪುಣ್ಯ ಇರ್ತದಲ್ಲಿ, ಸರ್ವಪರಿ ಪುಣ್ಯ. ಜಪ ಮಾಡಿದ್ರೆ ಒಂದೇ ಪುಣ್ಯ, ಪೂಜಾ ಮಾಡಿದ್ರೆ ಒಂದೇ ಪುಣ್ಯ. ನಮ್ಮಲ್ಲಿ ಕಂಡಾಬಟ್ಟಿ ದೇವರಾದ ನಿಮಗೆ ಗೊತ್ತೇ ಅದ. 36 ಕೋಟಿ ದೇವತೆಗಳು. ಯಾವ ದೇವ್ರ ಪೂಜಾ ಮಾಡೋರು ನೀವು? ಎಷ್ಟು ದೇವ್ರ ಪೂಜಾ ಮಾಡೋರು ನೀವು? ಒಂದೊಂದು ದೇವ್ರ ಪೂಜಾ ಮಾಡಿದ್ರ ಒಂದೊಂದೇ ಪುಣ್ಯ ಬರ್ತದ. ರೊಕ್ಕ ಬೇಕಾಯ್ತಂದ್ರೆ ಲಕ್ಷ್ಮೀದೇ ಮಾಡಬೇಕು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ಕೊಂತಾನೆ ಕೂಡ್ಬೇಕು. ವಿದ್ಯಾ ಬೇಕಿತ್ತು ಅಂದ್ರೆ ಸರಸ್ವತಿ, ಬುದ್ಧಿ ಬೇಕಿತ್ತು ಅಂದ್ರೆ ಗಣಪತಿ, ಬಲ ಬೇಕಿತ್ತು ಅಂದ್ರೆ ಹನುಮಂತ. ಒಂದ ಎಲ್ಲ ಕಂಡಾಬಟ್ಟಿ ದೇವ್ರಾದವ್. ಅದೆಲ್ಲ ಕಾಂಟ್ರಾಕ್ಟ್ ತಗೊಂಡಾರ ಅವರು. ಆ ಡಿಪಾರ್ಟ್ಮೆಂಟ್ ಅವ್ರ ಕೈಯಾಗೆ ಇರ್ತದ. ನೀವ್ ಹೆಂಗ್ ಮಾಡೋರು? ಯಯಾ ದೇವ್ರು ಬೆನ್ನ ಹತ್ತವ್ರು. ಅದ್ರ ಸಲುವಾಗಿ ಅಂದ್ರೆ ಅವರು ಸಕಲ ದೇವತಾ ದರ್ಶನ ಮಾಡಿದ ಪುಣ್ಯ ನಮಗೆ ಸಿಗಬೇಕು. ಜನ್ಮಧನ್ಯ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಿ ಸತ್ಸಂಗ ನಡೀತದ ನೋಡು ಆ ಜಾಗದಾಗ ಹೋಗಿ ಕೂಡ್ನಿ. ಏನು ಮಾಡಬೇಡಿ, ಏನು ಮಾಡೋದಿಲ್ಲ. ಸುಮ್ಮನೆ ಏಕಾಗ್ರತೆಯಿಂದ ಕೂಡುದದ, ಸುಮ್ಮನೆ ಶ್ರವಣ ಮಾಡುವುದದ. ಶ್ರವಣ ಮಾಡ್ತಾ ಮಾಡ್ತಾ ಪ್ರಪಂಚ ಮರೆಯುವುದದ. ಪ್ರಪಂಚ ಮರೆತಾಗ ಆನಂದ ಸಿಗ್ತದ. ಇದು ಪಕ್ಕ ತಿಳ್ಕೊರಿ. ಸಂಸಾರದಾಗೂ ಆನಂದ ಯಾವಾಗ ಸಿಗ್ತದಂತೀರಿ? ಎಚ್ಚರ ಇದ್ದಾಗಲ್ಲ. ಅದು ಸಿಗ್ತದಂದ್ರು ಟೆಂಪರರಿ. 1 ನಿಮಿಷದೊಳಗೆ ಪಲ್ಟಿ ಹೊಡೆದು ಹೋಗ್ತದ. ಊಟದ ಆನಂದ, ನೋಟದ ಆನಂದ, ಪಂಚ ವಿಷಯಗಳ ಆನಂದ ಏನದಲ್ಲ. ನಿಜಗೊಂಡ್ರು ಪರಮಾರ್ಥ ಗೀತೆಯೊಳಗೆ ಬರೆದರು, ಪಡೆವೇಳೆಗಳು ಮೊದಲ ಅತ್ಯಾಯಾಸ, ನಡುವೆನಿತಿಹುದಲ್ಲಿ ಸುಖದ ಭಾಸ, ಕಡೆಗಳು ಹೇಸಿಗೆ ಮುಸುಗುತ್ತಿಹುದು, ಸಿಡಿಮಿಡಿಯಾಗಲೇ ಮನಸ್ಸಿಂಗಹುದು ಅಂತ ಬರ್ಕೊಂಡು ಬರ್ತಾರ. ಅಂದ್ಮೇಲೆ ವಿಚಾರ ಮಾಡ್ರಿ, ಪ್ರಪಂಚದೊಳಗೆ ಯಾವ ಆನಂದನೂ ಸತ್ಯ ನಿತ್ಯವಾದ ಆನಂದ ಅಲ್ಲ. ಅದು ಯಾವಾಗ ಕೈ ಕೊಟ್ಟು ಹೋಯ್ತದ ಗೊತ್ತಿಲ್ಲ. ಪರಿಣಾಮೇ ವಿಷಯವಿವ ಶಾಸ್ತ್ರ ಹೇಳ್ತು. ಅದರ ಸಲುವಾಗಿ ಹೇಳ್ತಾ ಇದ್ದಾರೆ ಅವರು, ಪ್ರಾಪಂಚಿಕವಾದ ವಿಷಯದ ಆನಂದಗಳು ಮನುಷ್ಯನಿಗೆ ಕ್ಷಣಿಕ ಸುಖ ಕೊಡ್ತಾವ. ಪ್ರಪಂಚ ಮರ್ತಾಗ ಒಂದು ಆನಂದ ಸಿಗ್ತದ. ಅದು ನಮ್ಮ ನಿತ್ಯ ಅನುಭವದ. ಪ್ರಪಂಚ ಮರ್ತ ನಿದ್ದೆ ಮಾಡುವಂತ ಸಮಯದೊಳಗೆ ತಾಸು, 2 ತಾಸು, 3 ತಾಸು, 4 ತಾಸು, 8 ತಾಸು, 10 ತಾಸು ನಿದ್ರೆಯೊಳಗಿನ ಆನಂದ ಸಿಗ್ತದಲ್ಲ, ಅದು ವಿಷಯದ ಆನಂದ ಅಲ್ಲ. ಭೋಗಗಳ ಮೇಳವಿಲ್ಲದೆ ಸವಿಯುವ ಸವಿ ಯಾವುದು? ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ನಿಜಗುಣ ಸೇವೆಗಳು. ಅದರ ಸಲುವಾಗಿ ನಿದ್ರೆಯೊಳಗೆ ನೋಡಿದ ಆನಂದ ಅಲ್ಲ, ನಿದ್ರೆಯೊಳಗೆ ಏನಾರ ಕೇಳಿದ ಆನಂದ ಅಲ್ಲ, ನಿದ್ರೆಯ ಆನಂದ ಏನಾರ ತಿಂದಿದ್ರಿಂದ ಬಂದಿದ್ದಲ್ಲ, ನಿದ್ರೆಯ ಆನಂದ ಎಲ್ಲಿಗಾರ ಹೋಗಿದ್ರಿಂದ ಬಂದಿದ್ದಲ್ಲ. ಯಾವ ವಿಷಯ ಜನಿತವಾದ ಆನಂದ ನಿದ್ರೆಯ ಆನಂದ ಅಲ್ಲ. ಎಲ್ಲ ವಿಷಯಗಳು ಬಿಟ್ಟಾಗ ಸಿಗುವಂತ ಆನಂದ ನಿದ್ರೆಯ ಆನಂದದ. ಹ್ಯಾಂಗ ನಿದ್ರೆಯೊಳಗೆ ಎಷ್ಟು ಸಲ ಪ್ರಪಂಚದೊಳಗೆ ಎಲ್ಲಿ ಹೋದ್ರೂ ಅಷ್ಟು ಸಮಾಧಾನ ಇರಂಗಿಲ್ಲ. ಇದು ಪಕ್ಕ ಎಲ್ಲರ ಅನುಭವದ. ನಿದ್ರೆಯಾಗೇಟು ಸಮಾಧಾನ ಇದ್ದೀವಿ. ಎಚ್ಚರದೊಳಗೆ ರೊಕ್ಕ ಸಿಕ್ಕರೆ ಏನಾಯ್ತು, ರೂಪಾಯಿ ಸಿಕ್ಕರೆ ಏನಾಯ್ತು, ಅಧಿಕಾರ ಐಶ್ವರ್ಯದಿಂದ ಏನಾಯ್ತು. ಪ್ರಪಂಚದೊಳಗೆ ಎಷ್ಟು ಐಶ್ವರ್ಯ ಬಂದದಂದ್ರು ಸಹಿತ ಪ್ರಪಂಚದೊಳಗೆ ಎಚ್ಚರದಾಗ ಅಂತ ಆನಂದ ಇಲ್ಲ. ನಿದ್ರೆಯ ಆನಂದದ ಏಕಾನೇಕ ಅದು ಸಮ ಇಲ್ಲ. ಪಕ್ಕ ತಿಳ್ಕೋರಿ, ಬರ್ದಿಟ್ಕೋರಿ. ಅದ್ರ ಸಲುವಾಗಿ ಅವ್ರಂದ್ರು, ಪ್ರಪಂಚ ಮರೆತಾಗೇನ ಆನಂದ ಆಗ್ತದ ಅದೇ ಖರೆ ಆನಂದದ. ಆ ಆನಂದ ನಿದ್ರೆಗೆ ಒಂದು ಸಿಗುತ್ತದ, ಎರಡನೇದು ಸತ್ಸಂಗದಾಗೆ ಒಂದು ಸಿಗ್ತದ. ಇದು ಬಹಳ ವಿಶೇಷ. ಯಾಕೆ ನಾ ಸತ್ಸಂಗಕ್ಕೆ ಇಟ್ಟು ಒತ್ತಿ ಮಾತು ಹೇಳ್ತಾ ಇದೀನಿ ಅಂದ್ರ, ನಮಗ
ವಿಷಯರಹಿತವಾದ ಆನಂದ ನಿದ್ರೆದಾಗೆ ಒಂದು ಸಿಗ್ತದ. ಯೋಗಿಗೆ ಯಾವ ಯೋಗ ಆನಂದ ಸಿಗ್ತದೋ, ಭಕ್ತನಿಗೆ ಯಾವ ಭಕ್ತಿಯ ಆನಂದ ಸಿಗ್ತದೋ, ಧ್ರುವ ಪ್ರಹ್ಲಾದ ನಚಿಕೇತರಿಗೆ ಜ್ಞಾನಿಗಳಿಗೆ ಯಾವ ಆನಂದ ಸಿಗ್ತದೋ ಅದು ಅನಾಯಾಸವಾಗಿ ಪ್ರಯತ್ನ ಇಲ್ಲದೇನೆ ಸತ್ಸಂಗಕ್ಕೆ ಹೋಗಿದ ಮನುಷ್ಯನಿಗೆ ಸಿಗ್ತದಂತ ತಿಳ್ಕೊಂಡು ಸಿದ್ಧಾರೂಢಪ್ಪನವ್ರ ಚರಿತ್ರದೊಳಗ ಸತ್ಸಂಗದ ಮಹಿಮೆಯನ್ನ ಶಿವಪಾರ್ವತಿಯರೇ ಬಲ್ಲರು. ಸ್ಪಷ್ಟವಾದ ಮಾತನ್ನ ಹೇಳಿದ್ರು ಶಿವದಾಸ ಸ್ವಾಮಿಗಳು. ನನ್ನ ಬಾಯಿಯಿಂದ ನಾನೇನು ವರ್ಣನ ಮಾಡಲಿ? ಪ್ರವಚನ ಕೇಳಿದ್ರೆ ಏನು ಸಿಗ್ತದ? ಸಿದ್ಧಾರೂಢ ಪುರಾಣ ಕೇಳಿದ್ರೆ ಏನು ಸಿಗ್ತದ? ಆ ಸ್ವಾಮಿ ಮುಂದೆ ಹೋಗಿ ಕುಂತ್ರೆ ಏನು ಸಿಗ್ತದ? ಇದು ನನಗೆ ಕೇಳಬೇಡ್ರಿ. ಇದ್ರ ಕಿಮ್ಮತ್ ಕಟ್ಟಾವ್ ಪರಮಾತ್ಮ ಒಬ್ಬನೇ ಅದನ. ಸತ್ಸಂಗದ ಕಿಮ್ಮತ್ ಕಟ್ಟಾವ್ ಹಿನ ಜಗತ್ತಿನ ಹುಟ್ಟಿಲ್ಲ ಅಂದ ಶಿವರಾಮಚಂದ್ರಗಿರಿ. ಅನ್ನಲ್ಲಿ ವಿಚಾರ ಮಾಡ್ರಿ. ಸುಮಾರು 1 ತಿಂಗಳ ಪರ್ಯಂತರ ಭಕ್ತಿಯ ಸರಿತ ನಿಮ್ಮ ಊರೊಳಗೆ ಹರಿತಾ ಅದ. ನೀವೆಲ್ಲರೂ ಪಾವನಾಗಿರಿ, ನೀವೆಲ್ಲರೂ ಮಡಿಯಾಗಿರಿ, ನೀವೆಲ್ಲರೂ ಪಾಪ ಮುಕ್ತ ಆಗಿರಿ, ನಿಮ್ಮ ಮನಸ್ಸು ಪ್ರಸನ್ನ ಆಗ್ಯದ. ಈ ಭಕ್ತಿ ಭಾವ ಹೀಗೆ ಸಿದ್ಧಾರೂಢನ ದಯೆಯಿಂದ ಮುಂದುವರಿಲಿ. ನೀವು ಸದಾ ಭಕ್ತರಾಗಿಯೇ ಉಳಿಬೇಕು. ನಿತ್ಯ ಸದ್ಗುರುನಾಥನ ಉಪಾಸನ ಮಾಡ್ಕೊಂತ ಇರಬೇಕು. ಸದ್ಗುರುಗಳು ನಿಮಗೇನು ಹೇಳ್ಯಾರ ಆ ಮಾತು ನೀವು ಮರಿಲಾರ್ದೇನೆ ನಿಮ್ಮ ಬದುಕಿನೊಳಗೆ ನಡೆಸಬೇಕು. ಅವಾಗ ಜನ್ಮ ಧನ್ಯ ಆಗ್ತದ, ಅನಾಯಾಸನ ಉದ್ಧಾರ ಆಗ್ತೇವೆ. ಅದರ ಸಲುವಾಗಿ ಹೇಳಿದ್ರು ಅವರು, ಕಥಾ ದುರ್ಗತಿ ದೂರಿಣಿ, ನಿನ್ನ ದುರ್ಗತಿಯನ್ನ ತಪ್ಪಿಸ್ತದ. ಕಥಾ ಕಲ್ಮಶಾಹಾರಿಣಿ, ಬಹಳ ಜಬರ್ದಸ್ತ್ ಮಾತು ಹೇಳ್ದವ. ಇನ್ನೊಂದು ಮಾತು ನೀವು ಕೇಳಕ್ ಪ್ರಾರಂಭ ಮಾಡಿದ್ರಿ, ಸದ್ಗುರುಗಳ ಮುಖದಿಂದ ಶಾಸ್ತ್ರ ಕೇಳತ್ರಿ ಅಂದ್ರೆ ಏನಾಗ್ತದ ಅಂದ್ರೆ ಅನಾಯಾಸವಾಗಿ ನಿಮ್ಮ ಸಮಸ್ತ ಪಾಪಗಳು ನಾಶ ಆಗ್ತಾವ ಅಂದವ. ಎಲ್ಲಾ ಪಾಪಗಳು ಪಾಪ ಬಹಳ ಅದಾವ. ಪಂಚ ಮಹಾಪಾತಕಂತ ಮುಖ್ಯ ಹೇಳ್ಯಾರ ಅವರು. ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ, ಬ್ರಹ್ಮ ಹತ್ಯೆ, ಮಾತೃ ಹತ್ಯೆ ಇವೆಲ್ಲ ಹೇಳ್ಯಾರ. ಇದು ಪಾಪಗಳು. ಆದ್ರೆ ಶಾಸ್ತ್ರದೊಳಗೆ ಒಂದು ಮಾತು ಹೇಳಿದ್ರು, ಪಂಚ ಮಹಾಪಾತಕಗಳಿಗೆ ಬಿಟ್ಟು ಉಪಪಾತಕ ಕೋಟಿ ಅದಾವ ಅಂದ್ರೆ ಅವ್ರು ಲೆಕ್ಕ ಮಾಡಿಲ್ಲ. ಅವರು ಪಂಚ ಮಹಾಪಾತಕಗಳು 5 ಆದ್ರ ಉಪಪಾತಕಗಳು ಎಷ್ಟಾದವ ಅಂದ್ರೆ ಕೋಟಿಗಟ್ಲೆ ಅವು ಅದಾವ ಅಂತ ಹೇಳಿದ್ರು. ಅದರ ಸಲುವಾಗಿ ಸಮಸ್ತ ಪಾಪಗಳು ಎದರಿಂದ ನಾಶ ಆಗ್ತಾವ ಅಂದ್ರೆ ಅವ್ರು ಹೇಳಿದ್ರು ಸತ್ಸಂಗದಿಂದ. ಕಥಾ ಕಲ್ಮಶಹಾರಿಣಿ, ನಿನ್ನ ಸಮಸ್ತ ಕಲ್ಮಶವನ್ನ, ನಿನ್ನ ಸಮಸ್ತ ಪಾಪವನ್ನ, ಅವು ಯಾವೇ ಪಾಪ ಇರಲಿ, ಕೋಟಿಗಟ್ಟಲೆ ಪಾಪ ಇರಲಿ, ಆ ಎಲ್ಲಾ ಪಾಪಗಳು ಕಥಾ ಅದು ನಾಶ ಮಾಡ್ತದ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಹೇಳಿ ಇನ್ನೊಂದು ಮಾತು ಹೇಳಿದ್ರು ಬಹಳ ಚಂದ. ಕಥಾ ಚಿಂತಾ ವಿದೂರಿಣಿ, ಬಹಳ ಚಂದ ಹೇಳಿದ್ರು ಅವ್ರು. ಈಗ ಶಾಸ್ತ್ರದೊಳಗೆ ಬಂದು ಕುಂತೀರಿ, ಮಹಾತ್ಮರನ್ನ ನೋಡ್ತಾ ಇದೀರಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಯಾವಾಗ ಸಂತರ ಮುಖದಿಂದ ಕೇಳ್ತಾ ಪ್ರಪಂಚವನ್ನ ಮರಿತೀರಿ, ಆ ಸಮಯದೊಳಗೆ ಏನಾಗ್ತದ ಅಂದ್ರೆ ಅವ್ರು ಹೇಳಿದ್ರು ಸಂಸಾರದ ಚಿಂತೆ ಮರೆಸುವಂತ ಸ್ಥಾನ ಯಾವುದರ ಇದ್ರೆ ಅದು ಸತ್ಸಂಗ ಅಂತ ಬರ್ದರು. ಬಹಳ ಸುಂದರವಾಗಿರುವ ಮಾತು. ಯಾವ ಮನುಷ್ಯ ಸಂತರ ಸಂಘದಾಗ ಹೋಗ್ತಾನೋ ಡಾಕ್ಟರ್ ಮಾಡ್ಲಾರ್ದ ಕೆಲಸ ಸತ್ಸಂಗ ಮಾಡ್ತದ. ಡಾಕ್ಟರ್ ನಿಮಗ ಚಿಂತೆ ಮರೆಸಬೇಕಾದ್ರ ನಿದ್ದೆ ಗುಳಿಗೆ ಕೊಡ್ತಾನೆ, ಕಾಂಪೋಸ್ ಗುಳಿಗೆ. ನನಗೆ ನಿದ್ದೆ ಬರುವಲ್ರಿ, ತಲೆಯಾಗ ಭಾರಿ ವಿಚಾರ ಬರ್ತಾವ್ರಿ, ನಾ ಏನ್ ಮಾಡ್ಬೇಕ್ರಿ? ನೀ ನಿದ್ದೆ ಬರೋ ಸಲುವಾಗಿ, ವಿಚಾರ ಬಂದ್ ಮಾಡೋ ಸಲುವಾಗಿ ಡಾಕ್ಟರ್ ಹತ್ರ ಹೋದ್ರೆ ಕಾಂಪೋಸ್ ಗುಳಿಗೆ ಕೊಡ್ತಾನ. ಸಂತರು ಪರಮಾತ್ಮನ ಚರಿತ್ರವನ್ನ ಹೇಳಿ ನಿನಗೆ ಚಿಂತೆಯಿಂದ ಮುಕ್ತ ಮಾಡ್ತಾರ, ನಿನಗೆ ಸಮಾಧಾನವನ್ನ ಕೊಡ್ತಾ ಇದಾರ. ಪರಮ ಪೂಜ್ಯರಾಗಿರುವ ಸದ್ಗುರು ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಕಟ್ನೂರ್ ಪೂಜ್ಯರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರ ಶ್ರೀಪಾದ ಪದ್ಮಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಪೂಜ್ಯ ಗುರುದೇವರು ದಿವ್ಯ ಸನ್ನಿಧಾನ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ. ಅವರ ಶ್ರೀಪಾದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಪ್ರಣಾಮಗಳು. ಅದರ ಸಲುವಾಗಿ ಶಾಸ್ತ್ರ ಏನ್ ಹೇಳ್ತು, ಚಿಂತೆ ಬಹಳ ಬರ್ತಾಗ, ಮಲ್ಕೊಂಡ ನಿದ್ದೆ ಬರೋದು ಮಾಡಬೇಕು ಅಂದ್ರೆ ತಲೆಗೆ ಏನೇನೋ ವಿಚಾರ ಬರ್ತಾವ. ಡಾಕ್ಟರ ನಾ ಏನ್ ಮಾಡ್ಲಿ ಅಂದ್ರೆ ವಿಚಾರ ಬಂದ್ ಮಾಡೋ ಸಲುವಾಗಿ ಡಾಕ್ಟರ್ ಕಾಂಪೋಸ್ ಗುಳಿಗೆ ಕೊಡ್ತಾನ. ಸಂತರ ಹಂಗಲ್ಲ, ನಿನ್ನ ವಿಚಾರ ಬಂದ್ ಮಾಡೋ ಸಲುವಾಗಿ ಉಪದೇಶ ಮಾಡ್ತಾರ. ಸಂತರ ಮಾತು ಕೇಳಿ ಮನಸ್ಸು ನಿಶ್ಚಿಂತ ಆಗುತ್ತದ. ಡಾಕ್ಟರ್ ಅಂದು ಒಂದು ಗುಳಿಗೆ ಅದು ಎಷ್ಟು ಕೆಲಸ ಮಾಡ್ತದ ಅಂದ್ರೆ 4-5 ತಾಸು ಕೆಲಸ ಮಾಡ್ತದ. ಇಂಥ ಸದ್ಗುರುಗಳು ಆಶೀರ್ವಾದ ಮಾಡಿ ಒಂದು ಮಾತು ಹೇಳಿದ್ರಂದ್ರೆ ನಿನ್ನ ಜನ್ಮಾಂತರ ಶಾಂತ ಆಗುತ್ತಾವ. ಇದು ಸಂತರೊಳಗದ ತಾಕತ್ತು, ಇದು ಡಾಕ್ಟರ್ ಒಳಗೆ ಇಲ್ಲ ತಾಕತ್ತು. ಅದರ ಸಲುವಾಗಿ ಎಲ್ಲಾ ಡಾಕ್ಟರ್ ಬಂದು ಹೋದ್ರಂದ್ರೆ ಕೊನೆಗೆ ಏನ್ ಮಾಡ್ತಾರ ಅಂದ್ರೆ ಗುರುಗಳ ಹತ್ರ ನೆನಪು ಬರ್ತಾದ. ಎಲ್ಲಾ ದವಾಖಾನೆ ತಿರುಗಿದ ಮೇಲೆ, ಎಲ್ಲಾ ಊರಿಗೆ ಹೋದ್ಮೇಲೆ, ಎಲ್ಲಾ ಪ್ರಯತ್ನಗಳು ಮಾಡಿದ ಮೇಲೆ ಕೊನೆಗೆ ನೆನಪಾಗ್ತದ, ಯಾವ ಮಹಾತ್ಮನ ಹತ್ರ ಹೋಗ್ಲಿ, ಯಾವ ಸಂತನ ಹತ್ರ ಹೋಗ್ಲಿ, ಯಾರು ನನಗೆ ಆಶೀರ್ವಾದ ಮಾಡ್ಯಾರು, ಆ ಸಮಯದೊಳಗೆ ಸದ್ಗುರುವನ್ನ ಆಶ್ರಯಿಸ್ತಾನ.
ಸದ್ಗುರು ತನ್ನ ಹೃದಯದಿಂದ ಆಶೀರ್ವಾದ ಮಾಡ್ದ ಅಂದ್ರ. ಯಾಕ? ಸಂತ ಸಾಮಾನ್ಯ ಅಲ್ಲ, ನಿಜಗುಣ ಶಿವಗಳು ಸಂತರ ಲಕ್ಷಣ ಬರೀತಾರೆ. ಏನು ಅಂತ ಕೇಳಿದ್ರ, ಯಾರ ಹೃದಯದೊಳಗ ಪರಮಾತ್ಮ ನಿತ್ಯ ಲೀಲಾ ಮಾಡ್ತಾನ. ಬಹಳ ಸುಂದರವಾದ ಮಾತು. ಶರಣ ಜನರಸದು ಹೃದಯ ನಳಿನದೋಳು ಪರಿಸೋವಿ ಸುತ್ತಿಹುದು ನಿನ್ನ ಪಾದ, ಹರ ಹರ ಗುರು ಶಂಭು ಲಿಂಗ ನಿನ್ನ ದಿವ್ಯ ಪಾದ ಅಂತ ಶ್ರೀಮನ್ ನಿಜಗುಣ ಶಿವಯುಗಳು ಯಾರ ಹೃದಯದೊಳಗೆ ನಿತ್ಯ ಪರಮಾತ್ಮ ಲೀಲಾ ಮಾಡ್ತಾನ. ಎಲ್ಲರ ಹೃದಯದೊಳಗೆ ಪರಮಾತ್ಮ ಅದಾನ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಪರಮಾತ್ಮ ಹೇಳಿದ, ಯಂತ್ರಾರೂಢಾನಿ ಮಾಯೆಯ ಸರ್ವಶಚಾಹಂ ಹೃದಯ ಸನ್ನಿವಿಷ್ಟು ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ವೇದಶ್ಯ ಸರ್ವಂ ರಹಮೇವ ವೇದ್ಯು ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಭಗವಂತ ಗೀತೆಯ 15ನೇ ಅಧ್ಯಾಯದೊಳಗಿರದ ಎಲ್ಲರ ಹೃದಯದೊಳಗ ಪರಮಾತ್ಮ ಇದ್ದರೂ ಸಹಿತ ಸೂಕ್ತ ಆದಾನ. ಸಂತರ ಹೃದಯದೊಳಗೆ ಜಾಗೃತ ಆದಾನ. ಸಂತನ ಹೃದಯದೊಳಗೆ ಪರಮಾತ್ಮ ನಿತ್ಯ ಲೀಲಾ ಮಾಡ್ತಾನ. ಪರಮಾತ್ಮನ ಲೀಲೆಯನ್ನ ನೋಡ್ತಾ ನೋಡ್ತಾ ಸಂತ ಸದಾ ಭಗವನ್ ಆನಂದದೊಳಗಿರ್ತಾನ. ಅಂತ ಸಂತನ ಸಮೀಪ ಹೋದಿ ಅಂದ್ರೆ ನಿನ್ನ ಚಿಂತೆ ದೂರ ಆಗತ್ತದ. ಅದರ ಸಲುವಾಗಿ ಬಹಳ ಚಂದ ಹೇಳಿದ್ರವರು. ಶಾಸ್ತ್ರ ಯಾಕೆ ಕೇಳಬೇಕು, ಸಂತರ ಮಾತು ಯಾಕೆ ಕೇಳಬೇಕು ಅಂದ್ರೆ ಬರೆದವರು ಕಥಾ ಚಿಂತಾ ವಿದೂರುಣಿ. ನೀವು ಬಹಳ ಸುಂದರವಾಗಿ ಒಂದು ತಿಂಗಳ ಪರ್ಯಂತರ ಸದ್ಗುರುಗಳ ಮುಖದಿಂದ ನೀವು ಸದ್ಗುರು ಸಿದ್ಧಾರೂಢ ಭಗವಂತನ ಅನುಪಮವಾದ ಕಥಾಮೃತವನ್ನ ಕೇಳ್ತಾ ಕೇಳ್ತಾ ಎಷ್ಟೋ ಸಾರಿ ಭಾವ ವಿಭೋರಾಗಿರ್ಬೇಕು. ಸದ್ಗುರುಗಳು ಹೇಳ್ತಾ ಹೇಳ್ತಾ ಸದ್ಗುರುನಾಥನನ್ನ ನೆನಪು ಮಾಡಿ ರೋಮಾಂಚನ ಆಗಿ ಅವ್ರ ಕಣವಂಟ ನೀರು ಸೋರಿದಾಗ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಕಣವಂಟ ನೀರು ಸೋರಿರ್ಬೇಕು. ಕಂಠ ಬಿಗದು ಬಂದಿರಬೇಕು. ಮೈಯೆಲ್ಲ ರೋಮಾಂಚನ ಆಗಿರಬೇಕು. ಮೈ ಮೇಲೆಲ್ಲ ಕೂದಲುಗಳೆಲ್ಲ ರೋಮಗಳು ಗೆದ್ದು ನಿಂತಿರಬೇಕು. ಭಾವ ಪರವಶತೆಯೊಳಗೆ ನೀವು ಹೋಗಿರಬೇಕು. ಒಬ್ಬ ಯೋಗಿ ಪರಮಾತ್ಮನ ಭಕ್ತಿಯೊಳಗ, ಒಬ್ಬ ಭಕ್ತ ಪರಮಾತ್ಮನ ಭಕ್ತಿಯೊಳಗ ಅಷ್ಟ ಭಾವಪೂರಿತ ಏನಾಗ್ತಾನ. ಸಂಸಾರಿಗಳಾಗಿರುವ ನಮಗೆ ಅಷ್ಟ ಭಾವಪೂರಿತ ಆಗಕ್ಕೆ ಬರಂಗಿಲ್ಲ. ಸಂತನ ಸನ್ನಿಧಿಯೊಳಗೆ ಹೋದೇವಂದ್ರೆ ಸಂತ ನಕ್ಕ ಅಂದ್ರೆ ನಾವು ನಗಿತೇವಿ, ಸಂತ ಅತ್ತ ಅಂದ್ರೆ ನಾವು ಅಳ್ತೇವಿ, ಸಂತ ಭಜನೆ ಮಾಡ್ದ ಅಂದ್ರೆ ಭಜನೆ ಮಾಡ್ತೇವಿ, ಸಂತ ಭಾವನೆ ಮಾಡ್ದ ಅಂದ್ರೆ ಭಾವನೆ ಮಾಡ್ತೇವಿ, ಸಂತ ಜಯಘೋಷ ಮಾಡ್ದ ಅಂದ್ರೆ ಜಯಘೋಷ ಮಾಡ್ತೇವಿ, ಸಂತ ಶಾಂತ ಆದ ಅಂದ್ರೆ ನಾವು ಶಾಂತ ಆಗ್ತೇವಿ. ಸ್ವಾಮಿ ಅಖಂಡಾನಂದ ಸರಸ್ವತಿ ಅವರು ಬಹಳ ಚಂದ ಒಂದು ಮಾತು ಬರೀತಾರೆ. ನಮ್ಮಲ್ಲಿ ಬಹಳ ದೊಡ್ಡ ಮಹಾತ್ಮ ಆಗೋಗ್ಯಾರೊಬ್ಬರು ಉಡಿಯಾ ಬಾಬಾ ಅಂತ. ಸ್ವಾಮಿ ಅಖಂಡಾನಂದ ಸರಸ್ವತಿ ಅವರು ಸ್ವತಃ ಅವ್ರ ದರ್ಶನಕ್ಕೆ ಹೋಗ್ತಿರು, ಶಾಸ್ತ್ರ ಕೇಳಕ್ ಹೋಗ್ತಿರು. ಬಹಳ ಸುಂದರವಾದ ಪ್ರಸಂಗ ಬರೀತಾರೆ. ಯಾರೋ ಹೋಗಿ ಕೇಳಿದ್ರಂತ ಉಡಿಯಾ ಬಾಬಾ ನನಗೆ ದೇವರು ಸಾಕ್ಷಾತ್ಕಾರ ಆಗ್ಬೇಕಾಗ್ಯಾರ, ಪರಮಾತ್ಮನ ನನಗೆ ಹೋಗಿ ಬರ್ಬೇಕಾಗ್ಯಾರ. ನಾ ಏನು ಸಾಧನ ಮಾಡಲಿ? ಯಾವ ಜಪ ಮಾಡಿದ್ರೆ ದೇವ್ರು ಸಿಗ್ತಾನ? ಯಾವ ಪೂಜೆ ಮಾಡಿದ್ರೆ ನನಗೆ ದೇವ್ರು ಸಿಗ್ತಾನ? ಎಲ್ಲಿ ಹೋಗಿದ್ರೆ ನನಗೆ ದೇವ್ರು ಸಿಗ್ತಾನ? ಯಾವ ಸಾಧನದಿಂದ ದೇವ್ರು ಸಿಗ್ತಾನ ಹೇಳ್ರಿ ಅಂದಾಗ ಉಡಿಯಾ ಬಾಬಾ ಒಂದು ಮಾತಂದ್ರಂತ, ದೇವ್ರು ಸಿಗಬೇಕಂದ್ರ ಒಂದೇ ಒಂದರಪ್ಪ ಮಾತು. ಅದು ಏನು ಅಂತ ಕೇಳಿದ್ರ, ನೀ ಹೋಗಿ ಒಬ್ಬ ಸಂತನ ಎದುರು ಕೂಡು. ಅವ್ರು ಹೇಳ್ತಾರೆ ಒಬ್ಬ ಮಹಾತ್ಮನ ಹತ್ರ ಹೋಗ್ಕೊಡು. ಹೋಗಿ ಕುಂತ ಏನ್ ಮಾಡು, ಕನ್ನಡಿ ಮುಖದ ಎದುರು ಹಿಡದೇವಿ ಅಂದ್ರೆ ಒಳಗೆ ಪ್ರತಿಬಿಂಬ ಬೀಳ್ತದ ಇಲ್ಲ? ನಿಮ್ಮ ಮನೆಗೆಲ್ಲ ಕನ್ನಡಿ ಇರ್ತಾವ. ಮುಖದ ಎದುರು ಕನ್ನಡಿ ಹಿಡಿದ್ರಿ ಅಂದ್ರೆ ಒಳಗೆ ಪ್ರತಿಬಿಂಬ ಬೀಳ್ತದ. ಅದು ಕನ್ನಡಿ ಯಾಕಡೆ ಇರ್ಬೇಕು? ಮುಖದ ಕಡೆ ಮುಖ ಮಾಡಿ ಇರ್ಬೇಕು. ಕನ್ನಡಿ ಬೆನ್ನಾಯ್ತು ಮುಖದ ಕಡೆ ಅಂದ್ರೆ ಒಳಗೆ ಪ್ರತಿಬಿಂಬ ಬೀಳಂಗಿಲ್ಲ. ಕನ್ನಡಿ ಅಭಿಮುಖ ಇರಬೇಕು. ಮುಖದ ಎದುರು ಕನ್ನಡಿ ಇತ್ತಂದ್ರೆ ಒಳಗೆ ಪ್ರತಿಬಿಂಬ ಮೂಡ್ತದ. ಸಂತನ ಎದುರು ನೀವು ಹೋಗಿ ಕೊಡು, ನಿನ್ನ ಮನಸ್ಸೆಂಬ ಕನ್ನಡಿ ಅವನ ಕಡೆ ಮಾಡು. ಅವನು ಹೃದಯದೊಳಗೆ ಪರಮಾತ್ಮ ನಿತ್ಯ ಲೀಲಾ ಮಾಡ್ತಾನ. ಅವನು ಹೃದಯದೊಳಗೆ ಲೀಲಾ ಮಾಡ್ಲತ್ತ ಅಂದ್ರೆ ನಿನ್ನ ಹೃದಯದೊಳಗೆ ಛಾಯಾ ತಾನೇ ಮೂಡ್ತದ ಅಂತಾರ ಉಡಿಯಾ ಬಾಬಾ. ಅದ್ರ ಸಮ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಯಾಕ ಸತ್ಸಂಗಕ್ಕೆ ಹೋಗ್ಬೇಕು ಅಂದ್ರ ಸಕಲ ಚಿಂತೆಗಳು ದೂರ ಆಗ್ತಾವ. ಅಟೇ ಅಲ್ಲ, ಕಥಾ ಪರಮಾನಂದದಾಯಿನಿ. ಬಹಳ ಚಂದ ಮಾತು ಹೇಳಿದ್ರು ಅವ್ರು. ಏನಾಗ್ತದ ಅಂದ್ರೆ ಸಂತರ ಮುಖದಿಂದ ಕೇಳ್ತಾ ಕೇಳ್ತಾ ಆನಂದದ ತೆರೆಗಳು ಹೇಳ್ತಾವ. ಇರ್ಲಾಂಗ್ ಅಂತರಂಗದಿ ಬೀಸಿ ತಾನಂದದ ಗಾಳಿ. ಪೀತಾಂಬರಯ್ಯನವರು ಸಿದ್ಧಾರೂಢಪ್ಪನ ಜೋಗುಳ ಪದದೊಳಗೆ ಮಾತನ್ನ ಬರೀತಾರ. ನಿನ್ನ ಹೃದಯದೊಳಗೆ ಆನಂದ ಪ್ರಾರಂಭ ಆಗ್ತದ, ಆನಂದದ ಶೆಲೆ ಹೊಡಿತದ. ನಿನ್ನ ಹೃದಯದೊಳಗೆ ಆನಂದ ಉಕ್ಕೇರಕ್ಕೆ ಪ್ರಾರಂಭ ಮಾಡ್ತದ. ಎಲ್ಲಿಯವರೆಗೆ ಸಂತನ ದಯ ಆಗಂಗಿಲ್ಲ ಅಲ್ಲಿಯವರೆಗೆ ಹೃದಯ ಶುಷ್ಕ ಇರ್ತದ. ಆ ಹೃದಯಕ್ಕೆ ಅರ್ಥನೇ ಇಲ್ಲ. ಸಂಸಾರ ಹಪಾಪಿಯಿಂದ ಕೂಡಿರುವ ಮನಸ್ಸಿಗೆ ಶಾಂತಿ ಹೆಂಗ್ ಸಿಗ್ತದ್ರಿ?
ಹೆಣ್ಣು ಪ್ರಾಣವೇ ಪ್ರಾಣವಾಗಿ, ಹೊನ್ನು ಪ್ರಾಣವೇ ಪ್ರಾಣವಾಗಿ, ಮಣ್ಣು ಪ್ರಾಣವೇ ಪ್ರಾಣವಾಗಿ ಅಂತ ತಿಳ್ಕೊಂಡು ಶರಣರು ಹೇಳಿದ ಹಾಗೆ ತ್ರಿಭುವನ ಪಂಜರದೊಳಗೆ ಹೆಣ್ಣು ಪ್ರಾಣವೇ ಪ್ರಾಣವಾಗಿ, ಹೊನ್ನು ಪ್ರಾಣವೇ ಪ್ರಾಣವಾಗಿ, ಮಣ್ಣು ಪ್ರಾಣವೇ ಪ್ರಾಣವಾಗಿ, ಹಗಲು 4 ಜಾವ ಅಶನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು. ಈ ರೀತಿ ನಮ್ಮ ಮನಸ್ಸಿನ ಹಂಬಲಿತ್ತಂದ್ರ ಶಾಂತಿ ಸಮಾಧಾನ ಎಲ್ಲಿ ಸಿಗ್ತದ? ಅದರ ಸಲುವ ಮಹಾನುಭಾವರು ಸ್ಪಷ್ಟ ಹೇಳಿದ್ರು, ನಿನ್ನ ಹೃದಯಕ್ಕೆ ಶಾಂತಿ ಸಮಾಧಾನ ಸಿಗಬೇಕಂದ್ರ ನಿನ್ನ ಹೃದಯ ಪರಮಾತ್ಮನಿಗೆ ಅಪೇಕ್ಷೆ ಮಾಡಬೇಕು. ಸಂಸಾರ ಅಲ್ಲ, ಹೆಣ್ಣು ಹೊನ್ನು ಮಣ್ಣು ಹೊಲ ಮನಿ ಇದರ ಅಪೇಕ್ಷೆ ಅಲ್ಲ, ಪರಮಾತ್ಮನ ಅಪೇಕ್ಷೆ ಪ್ರಾರಂಭ ಆಗಬೇಕು. ನಿನ್ನ ಹೃದಯದೊಳಗೆ ಭಗವಂತನ ಬಯಕೆ ಮೂಡಬೇಕು. ನಿನ್ನ ಹೃದಯ ಬಂಜಿ ಇತ್ತು ಅಂದ್ರ ಸಂಸಾರ ಅಪೇಕ್ಷೆ ಮಾಡ್ತದ. ಸಂತನ ದಯೆಯಿಂದ ನಿನ್ನ ಹೃದಯ ಫಲಿತಾಯ್ತಂದ್ರ ಭಗವಂತನ ಬಯಕೆ ಮೂಡ್ತಾವ ನಿನ್ನೊಳಗ. ಭಗವಂತನ ಬಯಕೆ ಮೂಡುವಂಗ ಮಾಡುವವನಿಗೆ ಸಂತ ಅಂತ ಕರೀತಾರ. ನಿನ್ನ ಮನಸ್ಸಿಗೆ ಭಗವಂತನ ಹಸಿವು ಪ್ರಾರಂಭ ಆಗ್ತದ. ಯಾವಾಗ ಮನಸ್ಸು ಪರಮಾತ್ಮನಿಗೆ ಅಪೇಕ್ಷೆ ಮಾಡ್ತದ, ಪರಮಾತ್ಮ ಸಮೀಪ ಆಗ್ತಾನ. ಮನಸ್ಸು ಹೆಂಗ ಪರಮಾತ್ಮನಿಗೆ ಸಮೀಪ ಆಗ್ತದ, ಹಂಗಂಗ ಆನಂದ ಒಳಗೆ ಪ್ರಕಟ ಆಗಕ್ ಚಾಲು ಮಾಡ್ತದ. ಮನಸ್ಸು ಭಗವಂತನಿಗೆ ಸಮೀಪ ಆಯ್ತು, ಆನಂದ ಪ್ರಕಟ ಆಯ್ತದ. ಮನಸ್ಸು ಪರಮಾತ್ಮನಿಗೆ ಸಂಸಾರ ಸಮೀಪ ಆಯ್ತು, ದುಃಖ ಆಗ್ತದೆ. ಯಾಕಂದ್ರೆ ತುಕಾರಾಮ್ ಮಹಾರಾಜ್ ಹೇಳಿದ್ರು, ಸಂಸಾರ ತಾಪೇ ತಾಪಿಲೋ ದೇವ. ಈ ಸಂಸಾರ ಅಂದ್ರೆ ದುಃಖ ಅದ, ಚೌದಿಶ ಇಂಗಳ 4 ಕಡೆ ಬೆಂಕಿ ಹಚ್ಚಿನಂಗದ. ಇದು ಸಂಸಾರದ ಸುಖ ಇಲ್ಲ, ಶಾಸ್ತ್ರಗಳು ಹೇಳ್ತಾ ಇದಾವ. ಅದರ ಸಲುವಾಗಿ ಸಂಸಾರ ಕಡೆ ಮುಖ ಮಾಡಿ ನಡೆದೇವಿ ಅಂದ್ರ ಆನಂದ ಸಿಗಂಗಿಲ್ಲ. ಎಷ್ಟು ಸಂಸಾರದ ಹಿಂದೆ ಬೆನ್ನು ಹತ್ತೇವಿ, ಎಷ್ಟು ವಿಷಯದ ಹಿಂದೆ ಬೆನ್ನು ಹತ್ತೇವಿ, ಅಷ್ಟು ದುಃಖ ಆಗಕ್ ಚಾಲು ಮಾಡ್ತದ. ಯಾವಾಗ ಮನಸ್ಸು ಪರಮಾತ್ಮನ ಕಡೆ ತಿರುಗ್ತದ, ಸಂಸಾರ ಕಡೆ ಧಾವಿಸುವಂತ ಮನಸ್ಸಿಗೆ ಪೀಚೆ ಮೂಡ್ ಅಂತ ಹೊಳಸಿ ಪರಮಾತ್ಮನ ಕಡೆ ಕರ್ತವ್ಯವರಿಗೆ ಸಂತರು ಅಂತ ಕರೀತಾರ. ಅದರ ಸಲುವಾಗಿ ಹೇಳಿದ್ರು ಅವರು, ಕಥಾ ಪರಮಾನಂದದಾಯಿನಿ. ಆನಂದ ಎಲ್ಲದ ಪರಮಾತ್ಮನೊಳಗ, ಪರಮ ಆನಂದ ಎಲ್ಲದ ಪರಮಾತ್ಮನೊಳಗ. ವಿಷಯದೊಳಗ ಪರಮಾನಂದ ಇಲ್ಲ, ಕ್ಷಣಿಕ ಆನಂದದ. ಅನಿತ್ಯ, ಅಶುಚಿ, ದುಃಖ ರೂಪದಿಂದ ಕೂಡಿರ್ತಕ್ಕಂಥ ವಿಷಯದ ಆನಂದಗಳು. ಪರಮಾನಂದ ಎಲ್ಲಿ ಅದ ಅಂದ್ರೆ ಪರಮಾತ್ಮನೊಳಗದ. ಸವೆಯದಾನಂದವಿಹುದು ಶಂಭು ಲಿಂಗದ ಸುವಿಚಾರ ಭಜನೆ ಭಕುತಿಗಳು. ಕೈವಲ್ಯ ಪದ್ಧತಿಯೊಳಗೆ ಶ್ರೀಮಂತ ಬರ್ಕೊಂಡು ಬರ್ತಾರೆ. ಅದರ ಸಲುವಾಗಿ ಸತ್ಯವಾದ ನಿತ್ಯವಾದ ಆನಂದ ಅದು ಪರಮಾತ್ಮನ ಪಾದದೊಳಗದ. ಪರಮಾತ್ಮನ ಸಮೀಪ ಕರ್ಕೊಂಡು ಹೋಗೋರಿಗೆ ಸಂತರ ಅಂತ ಕರೀತಾರ. ನಿನ್ನ ಮನಸ್ಸಿಗೆ ಪರಮಾತ್ಮನ ಕಡೆ ತಿರುಗಿಸ್ತಾರ. ಕನ್ನಡಿ ಅಲ್ಲೇ ಅದ, ಕನ್ನಡಿ ಕಡೆ ಜನ್ಮ ಮಾಡಿ ನಿಂತಿದೆ. ಪರಮಾತ್ಮ ಒಳಗೆ ಅದ. ಪರಮಾತ್ಮ ಎಲ್ಲಿ ಅದಾನ? ಸರ್ವಸ್ವ ಚಾಹಂ ಹೃದಯ ಸನ್ನಿವಿಷ್ಟೋ ಅಂದಾಗ, ಹೇ ಅರ್ಜುನ, ಪ್ರತಿಯೊಬ್ಬರು ಹೃದಯದೊಳಗೆ ನಾನಿದ್ದೀನಿ. ಅಲ್ಲೇ ಅದ ಕನ್ನಡಿ. ಕನ್ನಡಿ ಕಡೆ ಬೆನ್ನು ಮಾಡಿ ನಿಂತಾನ ಅಂದ್ರೆ ಮುಖ ಕಾಣಂಗಿಲ್ಲ. ಭಾಳ ಏನು ಪ್ರಯತ್ನ ಮಾಡೋದು ಬರುತ್ತಿಲ್ಲ. ಒಳ್ಳೇದಾಟೆ ಕೆಲಸ ಅದ. ಕನ್ನಡಿ ಕಡೆ ಮುಖ ತಿರುಗಿಸೋದಾಟೆ ಕೆಲಸ ಅದ. ಹೃದಯದೊಳಗೆ ಪರಮಾತ್ಮ ಅದಾನ. ನಮ್ಮ ಮುಖ ಸಂಸಾರ ಕಡಿ ಆಗ್ಯದ. ದೇವ್ರು ಎಲ್ಲಿ ಅದನ? ಒಳಗದಾನ. ಮನದೋಳು ಶಿವತಾನು ಮನೆ ಮಾಡಿಕೊಂಡಿಯ ಸರ್ಪಭೂಷಣ ಶಿವಗಳು. ಒಳಗೆ ಪರಮಾತ್ಮ ಅದಾನ. ನಮ್ಮ ಮುಖ ವಿಷಯದ ಕಡಿ ಆಗ್ಯದ. ಎಲ್ಲಿಯವರೆಗೆ ಅಂತರ್ಮುಖ ವೃತ್ತಿ ಆಗಂಗಿಲ್ಲ, ಅಲ್ಲಿಯವರೆಗೆ ಪರಮಾನಂದ ಸಿಗಂಗಿಲ್ಲ. ಪರಮಾನಂದ ಸಿಗಬೇಕಂದ್ರೆ ವೃತ್ತಿ ಅಂತರ್ಮುಖ ಆಗಬೇಕು. ವೃತ್ತಿ ಅಂತರ್ಮುಖ ಆಗ್ಬೇಕಂದ್ರೆ ಇಂಥ ಸದ್ಗುರುಗಳು ಸಿಗಬೇಕು. ಸಿದ್ಧಾನಂದ ಸ್ವಾಮಿಗಳು 1 ತಿಂಗಳು ಅದೇ ಕೆಲಸ ಮಾಡ್ಲತ್ತಾರೆ. ನಿಮಗೆ ಬಹಳಷ್ಟು ಪರಿಶ್ರಮ ಮಾಡಿದ್ದಾರೆ. ಯಾಕಂದ್ರ ತೋಡಿರ್ದ ಬಾವಿಗೆ ಕೂಡಿರ್ದ ಜಲವೇ ಸಾಕ್ಷಿ. ಶರಣರು ಹೇಳಿದ್ರು, ಬಾವಿಗೆ ನೀರು ಬಿತ್ತು ಭಾಳ ಬಂದದ ಅಂದ್ರೆ ಬಾವಿ ಚಂದ ತೋಡ್ಯಾರ ಅಂತ ಅಭಿಪ್ರಾಯ. ಎಲ್ಲರ ನೆಲ ಒಂದು ಮೊಳಕಾಲಿ ತೆಗೆದು ನೀರೇ ಬಿದ್ದಿಲ್ಲ, ಬಾವಿ ಹೊಡೆದಿನ ಅಂದ್ರೆ ಆಗ ಮಾತಲ್ಲ. ತಿಂಗಳಗಟ್ಲೆ ಬಾವಿ ಹೊಡೆದಾರ ಅವರು. ಇಷ್ಟು ಜನ, ಇಷ್ಟು ವಿರಾಟ್ ಸ್ವರೂಪಕ್ಕೆ ಬಂದು ನಿಂತದ್ದು ಬೇಗೂರು ಗ್ರಾಮ. ಸುತ್ತಮುತ್ತಿನ ಹಳ್ಳಿಗೆಲ್ಲ ಆಕರ್ಷಣೆ ಮಾಡ್ಯಾರ. ಬಹಳ ಚಮತ್ಕಾರ ಜಾದು ಕಾಣ್ತದ ಅವ್ರ ಬಳಿ. ಏನೋ ಮಾಟ ಮಂತ್ರ ಅದ ಕಾಣ್ತಾವ. ಇಷ್ಟೆಲ್ಲ ಮಾಡ್ತಾರಂದ್ರೆ ಸುಮ್ಮನದ. ನಾವೆಲ್ಲರೂ ಹೋಗಿ ಹೇಳ್ಬೇಕಂದ್ರೆ 10 ಮಂದಿ ಸಿಗಲ್ರು ನಮ್ಗೆ, ಇವ್ರಿಗೆ ಇಷ್ಟು ಮಂದಿ ಸಿಗ್ತಾರಂದ್ರೆ ಏನೋ ಅಪ್ಪಗಳೇನೋ ಕಲಿಸ್ಯಾರ ಕಾಣ್ತದ ಮಂತ್ರ ಅವ್ರಿಗೆ. ಟೋಟಲಿ ಏನೇ ಇರಲಿ ಅಭಿಪ್ರಾಯ. ಸದ್ಗುರುವಿನ ಕೃಪಾ ಯಾರ ಮೇಲೆ ಹೆಂಗಿರ್ತದ ಗೊತ್ತಿಲ್ಲ. ಸಿದ್ಧಾರೂಢಜ್ಜ ಯಾರಿಂದ ಏನು ಸೇವಾ ತಗೋತಾನೋ, ಸಿದ್ಧಾರೂಢಪ್ಪ ಯಾರ ಮನಸ್ಸಿನೊಳಗೆ ಏನು ಪ್ರೇರಣೆ ಮಾಡ್ತಾನೋ, ಕರ್ತು ಮಕರ್ತು ಮನ್ಯತಾ ಕರ್ತು ಶಕ್ಯ ಸಂಪನ್ನ ಅದಾನ. ಯಾರಿಂದ ಏನು ಮಾಡಿಸ್ತಾನೋ, ಯಾರ ಕೈಯಿಂದ ಏನು ಮಾಡಿಸ್ಬೇಕಂತಾನೋ, ಯಾವ ಪುಣ್ಯ ಯಾರಿಗೆ ಕೊಡ್ಬೇಕಂತಾನೋ, ಯಾರಿಂದ ಯಾರ ಮನಸ್ಸು ಪರಿವರ್ತನೆ ಮಾಡ್ಬೇಕಂತಾನೋ, ಇದು ನಮ್ದು ಯಾರ್ದು ಕೈಯಾಗಿನ ಮಾತಲ್ಲ. ತುಕಾರಾಮರಂದ ಹಾಗೆ ಕರ್ತಾ ಕರ್ವಿತಾ ತೋಚ ಪಾಂಡುರಂಗ. ಮಾಡವನು ಮಟ್ಟವನು ಅವನೇ ಆದಾನ, ತೂಚ ಪಾಂಡುರಂಗ ನೀನೇ ಆದಾನ ಅಂತ ತಿಳ್ಕೊಂಡು ತುಕಾರಾಮರ ಅಂತಾರಂದಲ್ಲ. ವಿಚಾರ ಮಾಡ್ರಿ, ಸಿದ್ಧಾರೂಢರ ಇಚ್ಛಾನೇ ಆಗಿರಬೇಕು. ನಾನು ಇಲ್ಲೇ ಬೇಗೂರ್ಗೆ ಹೋಗಬೇಕು,
ಮಂದಿ ಆ ಜನರ ಮನಸ್ಸೆಲ್ಲ ನನ್ನ ಕಡೆ ತಿರುಗಬೇಕು, ಅವರಿಗೆ ನನ್ನ ಕಡೆ ಎಳ್ಕೊಂಡು ಬರ ಒಬ್ಬ ಸಾಧುಗ ಕಳಿಸ್ಬೇಕು. ಸಿದ್ಧಾರೂಢರೇ ಪ್ರೇರಣೆ ಮಾಡಿ ಸಿದ್ಧಗಣಾನಂದ ಅಪ್ಪಗಳಿಗೆ ನಿಮ್ಮೂರಿಗೆ ಕಳಿಸ್ಯಾರ ಅಂತ ತಿಳ್ಕೊಂಡು ಅವ್ರು ಸುಮ್ಮ ಬಂದಿಲ್ಲ. ಸದ್ಗುರು ತು ಮಹಾ ಜ್ಯೋತಿಷಿ. ಏಕನಾಥ್ ಮಹಾರಾಜರು ಅಂತಾರ, ಸದ್ಗುರು ಸಾಮಾನ್ಯ ಅನ್ಬೇಡ್ರಿ ನೀವು, ಅವ ಜ್ಯೋತಿಷಿ ಏನಂತ. ಜ್ಯೋತಿಷಿ ಏನ್ ಮಾಡ್ತಾನ, ಮದುವೆ ಮಾಡ್ಬೇಕಂದ್ರೆ ಹುಡುಗಿಗೆ ನೋಡಿದೇವಿ ಅಂದ್ರೆ ಸಾದಾವಳಿ ಅದು ಇದೆಲ್ಲ ಹೋಗ್ತೀವಿ. ನಮ್ಮ ಹುಡುಗಿರಿ ಈ ಮನೆ ಹುಡುಗಗ್ ನೋಡಿವ್ರಿ, ಇವ್ರ ಬಲ ಕೂಡ್ತದ ಇಲ್ಲ ನೋಡ್ರಿ, ಇವ್ ಗುಣ ಕೂಡ್ತವ ಇಲ್ಲ ನೋಡ್ರಿ, ಎಲ್ಲ ಹೋಗಿ ಕೇಳಿದಾಗ ಅವ ಪಂಚಾಂಗ ನೋಡಿ ನಕ್ಷತ್ರ ತಿಥಿ ವಾರ ಏನೇನೋ ಎಲ್ಲ ತೆಗೆದು ಅದ್ರ ಪ್ರಕಾರ ನೋಡಿ ಪರವಾಗಿಲ್ಲ ಗಣ ಚಂದ ಅದ, ಮದುವೆ ಮಾಡ್ರಿ, ಎಡ್ಡು ದೇವಗಣ ಅದಾವ, ಆನಂದದಿಂದ ಇರ್ತಾವ, ಎಲ್ಲವೂ ಎರಡು ಮನುಷ್ಯ ಗಣ ಅದಾವ, ಚಂದ ಇರ್ತಾವ. ಒಂದು ವೇಳೆ ದೇವಗಣ ರಾಕ್ಷಸ ಗಣ ಕಲ್ತು ಅಂದ್ರೆ ಮುಂಜಾನೆ ಹಿಡಿದು ಸಂಜೆ ತನ ಹೋಳೆ ಹುಣ್ಣಿದಾಗೆ ಅವ್ರ ದಿನ ಹೋಗ್ತಾವ. ಅದರ ಸಲುವಾಗಿ ಸದ್ಗುರು ಏನ್ ಮಾಡ್ತಾನ ಅಂದ್ರೆ ಹೆಂಗ ಜ್ಯೋತಿಷಿ ಒಂದು ಹೆಂಡಿಗೆ ಒಂದು ಗಂಡಿಗೆ ಗಂಟು ಹಾಕಿ ಮದುವೆ ಮಾಡ್ತಾನೋ, ಚಿದ್ಘನಾನಂದ ಭಾರತಿ ಅನ್ನುವ ಜ್ಯೋತಿಷಿ ಒಂದು ಸಿದ್ಧಾರೂಢ ಬೇಗೂರು ಭಕ್ತರಿಗೆ ಗಂಟು ಹಾಕಲತ್ತಾನ. ಇದು ಸಿದ್ಧಾರ್ಥ ಇರ್ಬೇಕು ಇಚ್ಛ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಸದ್ಗುರುಗಳು ನಮ್ಗೆ ಆನಂದ ಹಂಚುತ್ತಾರ, ದುಃಖ ಕಳೀತಾರ, ಆನಂದ ಹಂಚುತ್ತಾರ. ಆನಂದ ಹಂಚವನಿಗೆ ಗುರು ಅಂತ ಕರೀತಾರ, ಆನಂದ ಹಂಚವನಿಗೆ ಸದ್ಗುರು ಅಂತ ಕರೀತಾರ. ಮಕ್ಕಳು ಕೊಟ್ಟ, ರೂಪಾಯಿ ಕೊಟ್ಟ, ಮಟ್ಕ ನಂಬರ್ ಹೇಳ್ದ, ಅವ ಓಪನ್ ಕ್ಲೋಸ್ ಹೇಳ್ದ, ಅದು ಏನೇನೋ ಮಾಡ್ದ, ಅದು ಗುರುವಿನ ಕೆಲಸ ಅಲ್ಲ. ಅವ ಸಿದ್ಧ ಪುರುಷ ಇದ್ದಿರ್ಬೇಕು, ತಪಸ್ಸು ಮಾಡಿರ್ಬೇಕು, ಅಣಿಮಾದಿ ಸಿದ್ಧಿ ಆಗಿರ್ಬೇಕು, ದೂರದೃಷ್ಟಿ ಸಮೀಪ ದೃಷ್ಟಿ ಇವೆಲ್ಲ ಆಗಿರ್ಬೇಕು. ಅವನಿಗೆ ಅವ ಏನಾರು ಮಾಡ್ತಿರ್ಬೇಕು. ಖರೇ ಸದ್ಗುರು ಅಂತ ಯಾರಿಗ ಅಂತಾರಂದ್ರ ಹಾದಿ ತಪ್ಸವನಿಗಲ್ಲ, ಹಾದಿಗೆ ಹಚ್ಚವನಿಗೆ ಅಂತಾರ ಗುರು ಅಂತ. ನಾವೀಗ ಹಾದಿ ತಪ್ಪಿದೆವು, ನಾವು ವಿಷಯದ ಕಡೆ ಮುಖ ಮಾಡಿ ನಡೆದಿದ್ದೆವು. ನಮ್ಮ ಹಣೆಬರ ಏನಾಗ್ಯದ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದ್ದೇನಯ್ಯ. ನಮ್ಮ ಹಣೆಬರ ಹಿಂಗಾಗ್ಯದ. ಅಕ್ಕಮಾದೇವಿ ಹೆಂಗಾಯ್ತು ನೋಡ್ರಿ, ಕಲ್ಯಾಣಕ್ಕೆ ಬಂದು ಉಡತಡಿ ಬಿಟ್ಟು ಕಲ್ಯಾಣಕ್ಕೆ ಬರ್ತಾಳ ಅಕ್ಕ. ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು, ಸಿದ್ದರಾಮ ದೇವರು, ಅನಂತ ಶರಣ ಗಣ ತಿಂತೀನಿ ಅವ್ರ ಮಧ್ಯದೊಳಗೆ ಇದ್ದಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿ ಕೊನೆಗೆ ಹೇಳ್ತಾ ಅದಾಳ, ಎನ್ನಲ್ಲಿ ಒಳ್ಳುವುದು ಒಂದು ಮನ, ಅದು ನಿಮ್ಮಲ್ಲಿ ಒಡವೆರಿದ ಬಳಿಕ ನನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ. ಈ ತಾಕತ್ ಅಕ್ಕ ಮಹಾದೇವಿ ಹೃದಯಕ್ಕೆ ಬರಬೇಕಾದ್ರ ಹೆಂಗಿರ್ಬೇಕ್ರಿ? ಈ ತಾಕತ್ ನಿನಗೆ ಹ್ಯಾಂಗ ಬಂತು ಅಂತ ಕೇಳಿದ್ರು ಅವ್ರು. ಅಕ್ಕ ಮಹಾದೇವಿ ಸಾಮಾನ್ಯ, ಇದು ಗಂಡ್ಸು ಮಕ್ಕಳಿಗೆ ಬರಲಾರ್ದ ಮಾತಿದು. ಸಾಮಾನ್ಯಳಾಗಿರ್ತಕ್ಕಂಥ ನೀನು, ನಿನ್ನ ಹೃದಯಕ್ಕೆ ತಾಕತ್ತು ಎಲ್ಲಿಂದ ಬಂತು? ನಿನ್ನ ಮನಸ್ಸು ಪರಮಾತ್ಮನ ಕಡೆ ಹ್ಯಾಂಗ ತಿರುಗಿತು ಅಂದಾಗ ಬಹಳ ಸುಂದರವಾಗಿ ಕಲ್ಯಾಣದ ಶರಣರ ಮಧ್ಯದೊಳಗ ಅಕ್ಕ ಮಹಾದೇವಿ ತಾಯಿ ಉತ್ತರವನ್ನು ಕೊಡ್ತಾ ಅದಳ, ಚನ್ನಮಲ್ಲಿಕಾರ್ಜುನ, ನಿಮ್ಮ ಶರಣರು ಒರೆದು ಆಗು ಮಾಡಿದ ಕಾರಣ ನಿನ್ನಿಂದ ನಿಮಗಾನು ತೊಡಗೆಯಾದೇನು. ಬಹಳ ಅದ್ಭುತವಾಗಿರುವ ಮಾತು. ಅದರ ಸಲುವಾಗಿ ಸಂತರ ಏನು ಮಾಡ್ತಾರ ಅಂದ್ರ ಬಂಗಾರಕ ಆಭರಣ ಮಾಡ್ತಾರ. ಒಂದು 10 ತೊಲಿದ ಬಂಗಾರ ಬಿಸ್ಕಿಟ್ ಅದ, ಏನ್ ಮಾಡ್ಲಕ್ ಬರ್ತದ? ಒಂದಿಷ್ಟು ಬಂಗಾರ ಗುಂಡ ಅದ ಅಂತ ತಿಳ್ಕೊರ. ಒಂದು 10 ತೊಲಿದ ಗುಂಡಕ್ಕಲ್ಲ, ಒಂದು ಗುಂಡ ಅದ. ಏನ್ ಮಾಡ್ತಿರೋದಕ್ಕ ಚೆಂಡ ಇದ್ದಂಗ, ಒಂದು ಗೋಟಿ ಇದ್ದಂಗ, ಒಂದು ಸಣ್ಣ ಗುಂಡ ಇದ್ದಷ್ಟು ಅದ. ಒಂದು 10 ತೊಲಿದ ಏನ್ ಮಾಡಕ್ ಬರ್ತದ? ಅದಕ್ಕ ಏನು ಮಾಡಕ್ ಬರಂಗಿಲ್ಲ. ಅದಕ್ಕೇನ್ ಮಾಡಬೇಕು ಅಂದ್ರ ಪತ್ತಾರ್ ಜ್ಯುವೆಲರ್ಸ್ ಆ ಅಂಗಡಿಗೆ ಒಯ್ದು ಕೊಡಬೇಕು. ನೀವು ಆಭರಣದ ಡಿಸೈನ್ ಹೇಳಬೇಕು. ಆಭರಣ ಮಾಡಿ ಕೊಟ್ಟ ಅಂದ್ರೆ ಕೊರಳೊಳಗೆ ಹಾಕೊಂಡ್ರಿ ಅಂದ್ರೆ ಊರು ಮಂದಿ ನಿಮಗೆ ನೋಡ್ತಾರ, ಎಲ್ಲಿ ಮಾಡ್ಯಾರ, ಯಾರು ಮಾಡ್ಯಾರ, ಎಷ್ಟು ಸುಂದರ ಆಗ್ಯದ, ನಿನಗೆಷ್ಟು ಚಂದ ಕಾಣ್ಲತ್ತದ, ನಿನಗೆಷ್ಟು ಒಪ್ಪಲತ್ತದ, ನಿನ್ನ ಕಿಮ್ಮತ್ ಹೆಚ್ಚು ಮಾಡ್ತದ. ಅದು 4 ಮಂದಿ ನೋಡಂಗ ಮಾಡ್ತದ, ಅದು 4 ಮಂದಿ ವಾವ ಅನ್ನುವಂಗ ಮಾಡ್ತದ. ಅದು ಬಂಗಾರ ಹಂಗೆ ಇದ್ರೆ ಆಗಂಗಿಲ್ಲ. ಅಗಸಲೆ ಕೈಯಾಗ ಹೋಗಿ ಆಭರಣ ಆಗಿ ಬಂತಂದ್ರೆ ನಿನ್ನ ಕೊರಳೊಳಗೆ ಬಂದು ಎಲ್ಲರೂ ನಿನಗೆ ನೋಡಂಗ ಹೆಂಗ ಅದು ಆಗ್ತದೋ ಹಂಗ ನೀ ಸದ್ಗುರು ಪಾದಕ ಶರಣಾಗತ ಆಗಿದಾಗ ಸದ್ಗುರು ನಿನಗೆ ದೇವರು ಮಾಡಿದಾಗ ಜಗತ್ತು ನಿನ್ನ ಕೈ ನೋಡ್ತದ. ಇದು ಆಶ್ಚರ್ಯದ ಘಟನೆ ಅದ ಪ್ರಪಂಚದೊಳಗೆ. ಅದರ ಸಲುವಾಗಿ ಅನಿವಾರ್ಯದ ಗುರುಚರಣಕ್ಕೆ ಶರಣಾಗತ ಆಗದು. ಗುರುವರನ ಒಲವಿಲ್ಲದವನು ಏನರೋದಲು ದೊರೆಯಲರಿಯದು ವರ ಸಮ್ಯಜ್ಞಾನ ಅಂತ ಪರಮಾನುಭವ ಬೋಧೆ 6ನೇ ಸಂಧಿಯ 4ನೇ ಸೂತ್ರದೊಳಗೆ ಶ್ರೀಮನ್ ನಿಜಗುಣ ಶಿವಗಳು ಈ ಮಾತನ್ನು ಬರ್ಕೊಂಡು ಬರ್ತಾರೆ. ಅದರ ಸಲುವಾಗಿ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಸರ್ವಜ್ಞ ಅಂತಾನ. ನೀ ಸದ್ಗುರುವನ್ನ ಆಶ್ರಯಿಸು, ಸದ್ಗುರು ಚರಣದಲ್ಲಿ ಇರು. ನೀನು
ಭಕ್ತಿ ಮಾಡಿ ನೋಡು, ಅವ ಹೇಳಿದಂಗೆ ಜಪ ಮಾಡು, ಅವ ಹೇಳಿದಂಗೆ ಪೂಜಾ ಮಾಡು, ಅವ ಹೇಳಿದಂಗೆ ನಾಮಸ್ಮರಣೆ ಮಾಡು, ಅವ ಹೇಳಿದಂಗೆ ಧ್ಯಾನ ಚಿಂತನ ಮಾಡು, ಅದು ನಿನ್ನ ಹೃದಯದೊಳಗೆ ನಿತ್ಯ ಪಾಲಿಸ್ತಾ ಬಂದಿ ಅಂದ್ರೆ ದೇವ್ರು ಸಿಗೋದೇನು ಆಶ್ಚರ್ಯ ಇಲ್ಲ. ಇದು ಶಾಸ್ತ್ರದ ಸಿದ್ಧಾಂತ. ಅದರ ಸಲುವ ಬಹಳ ಚಂದ ಹೇಳಿದ್ರು ಅವರು. ಸದ್ಗುರುಗಳು ಏನ್ ಮಾಡ್ತಾರ ಅಂದ್ರೆ ಆನಂದವನ್ನ ಕೊಡ್ತಾರ. ಓಕೆ ಅಲ್ಲ, ಆನಂದವನ್ನ ಹಂಚುತ್ತಾರ ಅವರು. ಅವ್ರ ಸಮಿತಿ ಯಾರು ಬರ್ತಾರ ಅವರಿಗೆಲ್ಲ ಆನಂದನೇ. ನೀವು ಬಹುಶಃ ಬಹಳ ಸಾಹುಕಾರ ಇದ್ದೀರಿ ಅಂತ ಇಟ್ಕೋರಿ. ಲಾಖ 1 ಲಾಖ ಅಲ್ಲ, ಕೋಟಿ 2 ಕೋಟಿ ರೂಪಾಯಿ ಗಳಿಸಿದ ಸಾಹುಕಾರ ಇದ್ರಿ ಅಂತ ತಿಳ್ಕೋರಿ. ಆದ್ರ ಆನಂದ ಯಾರಿಗ್ರಿ? ಸಂಸಾರದಾಗ ಒಬ್ಬ ಮನುಷ್ಯ ರೊಕ್ಕ ಗಳಿಸ್ಯಾನ, ಅದ್ರ ಆನಂದ ಯಾರಿಗೆ? ಅವನ ಹೆಂಡತಿಗೆ, ಅವನ 2 ಮಕ್ಕಳಿಗೆ. ಬರೋಬರಿ ಅದನ್ನ ಹೇಳೋ ಮಾತು ಎಚ್ಚರಿದ್ರೆ. ಸಂಸಾರದ ಯಾವರೇ ಒಬ್ಬ ಸಾಹುಕಾರ ರೊಕ್ಕ ಗಳಿಸ್ಯಾನ ಅಂದ್ರ ಆ ರೊಕ್ಕಿನ ಆನಂದ ಯಾರಿಗೆ? ಹೆಂಡತಿಗೆ, ಮಕ್ಕಳಿಗಟ್ಟೆ. ಅವ ಗಳಿಸಿದ ಗಳಿಕೆ. ಒಬ್ಬ ಸದ್ಗುರು ತನ್ನ ಗುರುವಿಗೆ ಶರಣಾಗತನಾಗಿ ಸಾಧನ ಮಾಡಿ ಅಧ್ಯಾತ್ಮ ಸಂಪತ್ತು ಗಳಿಸಿ ಆನಂದ ಅನುಭವಿಸ್ತಾ ಅಂದ್ರ ಅದು ಯಾರಿಗೆ ಅಂದ್ರೆ ಹೀಗೆ ಕುಂತಾರಲ್ಲ ಇವರೆಲ್ಲರಿಗೆ ಅವನ ಆಸ್ತಿ. ಸದ್ಗುರುವಿಂದ ಬಹಳ ಮಜಾ ಅದ. ಸದ್ಗುರುವಿಂದ ಅದರ ಸಲುವಾಗಿ ಸಂತರು ಏನಿರ್ತಾರ ಅಂದ್ರೆ ಆನಂದವನ್ನ ಹಂಚುತ್ತಾರ. ಅವ್ರ ಒಂದು ಬಹಳದ ಆನಂದ, ಅವ್ರು ಮುಚ್ಚಿಡಂಗಿಲ್ಲ. ಸಂಸಾರಿ ಮನುಷ್ಯ ತನ್ನ ಸಂಪತ್ತು ಮುಚ್ಚಿಡ್ತಾನ. ಸದ್ಗುರುಗಳ ಬಾಜಾರ್ದಾಗ ಕುಂತು ತಮ್ಮ ಆನಂದದ ಸಂಪತ್ತು ಹಂಚುತ್ತಾರ. ಏಟಂತಾರ್ರಿ? ಅದಕ್ಕೆ ಗುರು ತಾಯಿ ಗುರು ತಂದೆ ಅಂದಿದ್ದಾರೆ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂದಾರ. ತಂದೆ ನೀನು, ತಾಯಿ ನೀನು ಅಂತ ಗುರುವಿಗೆ ಸ್ತೋತ್ರ ಮಾಡಿದ್ದಾರೆ. ಅವ ಮುಚ್ಚಿಡಂಗಿಲ್ಲ. ಹೃದಯದೊಳಗ ಓಪನ್ ಹಾರ್ಟ್ ಇರ್ತಾನವ. ಅಂತರಂಗವನ್ನ ಜಗತ್ತಿಗೆ ಸಮರ್ಪಣೆ ಮಾಡ್ತಾನ. ನನಗೆ ಯಾವ ಆನಂದ ಆಗ್ಯದ ನೋಡು, ಆ ಆನಂದ ನೀನು ಪಡಿಬೇಕು. ಅವಾಗೆ ನಿನ್ನ ಜನ್ಮ ಧನ್ಯ ಆಯ್ತದ. ಸಂಸಾರಕ್ಕಾಗಿ ಬಂದಿಲ್ಲ ನೀ. ಕೂಡಲ ಸಂಗಮ ದೇವನ ವಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಬಹಳ ಸುಂದರವಾದ ಮಾತನ್ನ ಹೇಳಿ ಉದ್ಬೋಧಕವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸಿ ಸದ್ಗುರು ಏನ್ ಮಾಡ್ತಾನ ಅಂದ್ರೆ ನಿನಗೆ ಪರಮಾರ್ಥ ಮಾರ್ಗಕ್ಕೆ ತರ್ತಾನ. ಪರಮಾರ್ಥ ಮಾರ್ಗಕ್ಕೆ ತರ್ತಾನ. ನಿನ್ನ ಮನಸ್ಸು ರಮಸಂಗ ಮಾಡ್ತಾನ. ಟಿವಿ ಮುಂದೆ ಕುಂತರೆ ಮನಸ್ಸು ರಮಿಸ್ತದಂತ ನಾವು ತಿಳ್ಕೊಂಡಿದ್ದೇವೆ. ಬಹಳ ಕಡೆ ಟಿವಿ ಮುಂದೆ ಕುಂತರೆ ಮನಸ್ಸು ಸೀರಿಯಲ್ ನೋಡುವಾಗ ರಮಿಸ್ತದ ಅಂತ ತಿಳ್ಕೊಂಡಿದ್ದೇವೆ ನಾವು. ಎಲ್ಲಾರ ಟಿವಿ ಇಲ್ಲ, ಭಗವ ಹಾಕೊಂಡು ಸಾಧುಗಳು ಕುಂತಾರ. ಸಾಧುಗಳ ಮುಂದೆ 3 ತಾಸು ನಿಮ್ಮ ಮನಸ್ಸು ರಮಿಸ್ತದಂದ್ರ ಬೇಗೂರು ಗ್ರಾಮದವ್ರು ಧನ್ಯರು ಅಂತ ತಿಳ್ಕೊಂಡು. ಇದಕ್ಕೆ ಹೆಚ್ಚಿನ ಸಾಧನ ಇಲ್ಲ ಪ್ರಪಂಚದೊಳಗೆ. ಸಂತರಿಗೆ ನೋಡ್ಕೊಂತ, ಮಹಾತ್ಮರಿಗೆ ನೋಡ್ಕೊಂತ ಮನಸ್ಸು ರಮಿಸ್ಬೇಕಲ್ಲ. ಮನಸ್ಸು ರಮಿಸಲು ಹೋಯ್ತಂದ್ರೆ ಸಣ್ಣಾಗಿ ಒಬ್ಬರೇ ಹೋಗಂಗಿಲ್ಲ. ಹೋಗ್ತಾ ಹೋಗ್ತಾ ಆಜು ಬಾಜು ಬಗಲ ಕುಂತವ್ರಿಗೂ ಕರ್ಕೊಂಡು ಹೋಗ್ತಾರೆ. ನಡ್ರಿ ನಿದ್ದೆ ಹೊಂಟದ ನಡ್ರಿ, ಹಿಂಗೆ ಹೇಳ್ತಾರೆ ನಡ್ರಿ, ಇನ್ನ ಎಷ್ಟೊತ್ತು ಹೇಳ್ತಾರೋ ಗೊತ್ತಿಲ್ಲ. ಹೀಗ ಅನ್ನುತ್ತಾ ಮನುಷ್ಯ ಅಲ್ಲಿಂದ ಜಾರಿ ಹೋಗ್ತಾನ. ರಸ ಹುಟ್ಟಂಗೆ ಹೇಳ್ಬೇಕಲ್ಲ, ಹೇಳೋರು ಬಹಳ ಮಂದಿ ಸಿಗ್ತಾರೆ ಜಗತ್ತಿನೊಳಗೆ. ಅವ್ರ ಮಾತು ಕೇಳಿರ್ಬೇಕು, ಮನಸ್ಸು ರಮಿಸಿರ್ಬೇಕು. ಅವ್ರ ಮಾತು ಕೇಳಿರ್ಬೇಕು, ಕುಂತವನಿಗೆ ಕೈಕಾಲು ಹೊಡೆದು ಗೊತ್ತಾಗಿರ್ಬಾರ್ದು, ಮೊಳಕಾಲು ಹೊಡ್ಕೊಳ್ಳೋದು. ಆನಂದದಿಂದ ಕೇಳ್ತಿರ್ಬೇಕು, ಸಮಾಧಾನ ಹೊಂದುತ್ತಿರ್ಬೇಕು. ಇನ್ನ ಎಷ್ಟು ಕೇಳಿ ಅನಿಸ್ತಿರ್ಬೇಕು. ಆನಂದದ ತೆರೆಗಳು ಹೃದಯದೊಳಗೆ, ಸಮುದ್ರದೊಳಗೆ ಹೆಂಗ ತೆರೆಗಳು ಹೇಳ್ತಾವಲ್ಲ ಹಂಗ ಹೃದಯದೊಳಗೆ ಆನಂದದ ತೆರೆಗಳು ಹೇಳ್ಬೇಕು. ಆ ಆನಂದದ ತೆರೆ ಏಳ್ಬೇಕಾದ್ರೆ ಗಾಳಿ ಬಿಡಬೇಕು. ಗಾಳಿ ಇಲ್ದೇನೆ ಸಮುದ್ರ ತುಫಾನ್ ಅಂತೀವಲ್ಲ, ತುಫಾನ್ ಅಂದ್ರೇನು? ಗಾಳಿ. ತುಫಾನ್ ಬಿಟ್ಟಂದ್ರೆ ದೈತ್ಯಾಕಾರದ ಅಲೆಗಳು ಎಷ್ಟು ಕಿಲೋಮೀಟರ್ ಸ್ಪೀಡ್ನಾಗ ಓಡ್ತಾ ಅದ. ಇದು 2-3 ದಿವಸದೊಳಗೆ ಇಂತಿಷ್ಟು ಭಾಗದೊಳಗೆ ಭೀಕರವಾದ ಮಳೆ ಆಗ್ತದ. ಹೀಗೆಲ್ಲ ನಾವು ಪೇಪರ್ನೊಳಗೆ, ಟಿವಿ ಒಳಗೆ ಓದ್ತೀವಿ. ಆಟ ಮಾಡಿದ ಯಾವುದು? ಸಮುದ್ರದ ಮೇಲೆ ಗಾಳಿ ಬಿಟ್ಟು ತುಫಾನ್ ನಿರ್ಮಾಣ ಮಾಡಿ ಎಲ್ಲಾ ಕಡೆ ಹಂಗ ಮೋಡ ಆಗಿ ಮಳೆ ಬೀಳುವಂಗ ಮಾಡ್ತದೋ ಹೇಗೋ ಹಾಗೆ ನಿನ್ನ ಹೃದಯದ ಮ್ಯಾಲ ಸದ್ಗುರುನಾಥ ಪರಮಾತ್ಮನನ್ನುವ ಗಾಳಿ ಬಿಟ್ಟ ಅಂದ್ರ ನಿನ್ನ ಹೃದಯದೊಳಗ ಆನಂದದ ತೆರೆ ಇಳ್ತಾವ. ಸಂಸಾರದಲ್ಲಿ ಸಾಯತನ ಒದ್ದಾಡಿದ್ರು ಯಾವ ಆನಂದ ಸಿಕ್ಕಿದೋ ಗುರುವಿನ ಚರಣದೊಳಗೆ 1 ತಾಸಿನೊಳಗಂತ ಆನಂದ ಅನುಭವ ಮಾಡಿ ಹೇಳ್ತಿ. ಇದಕ್ಕಿಂತ ಭಾಗ್ಯ ಪ್ರಪಂಚದೊಳಗೆ ಇನ್ನೇನದ? ಇದಕ್ಕಿಂತ ಹೆಚ್ಚಿನ ಸಂತ ನಮಗೆ ಏನು ಕೊಡಬೇಕು? ಅದರ ಸಲುವಾಗಿ ಅಂದ್ರೆ ಅವರು ಕಥಾ ಪರಮಾನಂದದಾಯಿನಿ, ಕಥಾ ಸಂಚಿತಾಗಾಮಿನಾಶಿನಿ. ಬಹಳ ಸುಂದರವಾದ ಮಾತನ್ನ ಹೇಳಿದ್ರು ಅವ್ರು. ಏನ್ ಮಾಡ್ತದಂದ್ರ ನಿನ್ನ ಸಂಚಿತ ಕರ್ಮನು ನಾಶ ಮಾಡ್ತದ. ಅಂದ್ರೆ ಹಿಂದಿನ ಕರ್ಮಗಳು, ಅನಂತ ಜನ್ಮದೊಳಗೆ ಹುಟ್ಟಿದೇವಿ, ಅನಂತ ಜನ್ಮದೊಳಗೆ ಕರ್ಮ ಮಾಡಿದೇವಿ. ಅಕ್ಕ ಮಹಾದೇವಿ ತಾಯಿ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಯೋನಿಗಳು ಬಂದೇನ ಬಾರದ ಭವಂಗಳನ್ನು ಉಂಡೆನ. ಇನ್ನು ಮುಂದಾದರೂ ಕರುಣಿಸ ಚಂದ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳುವಾಗ 184 ಫೇರಿ ಫಿರ್ಕರ್
ಸುಂದರ ನರತನ ಪಾಯಾರೆ, ರಾಮ ಭಜನಕೋ ದಿಯಾ ಕಮಲ ಮುಖ, ಹರಿ ಭಜನಕೋ ದಿಯಾರೆ ಅಂತ ತಿಳ್ಕೊಂಡು ಬ್ರಹ್ಮಾನಂದ ಮಹಾರಾಜರು ಹಾಡ್ತಾರೆ. ಹೀಗಾಗಿ ಧರಣಿ ಎಲ್ಲವನ್ನು ಸಳ್ಳಿಸಿ ಧೂಳು ಮಾಡಲು 8 ಪರಮಾಣುಗಳು ಅನುತು ಒಂದೊಂದು ಜೀವನ ಬಸಿಗಳು ಬಂದು ಅಂತ ನಿಜಗೊಂಡು ಶಿವಗಳು ಬಹಳ ಸುಂದರವಾದ ಮಾತನ್ನ ಹೇಳ್ಕೊಂಡು ಬರ್ತದೆ ಶಾಸ್ತ್ರ. ಅದರ ಸಲುವಾಗಿ ಅನಂತ ಜನ್ಮದೊಳಗೆ ತಿಳಿದೋ ತಿಳಿಲಾರದೆ ಮಾಡಿರ್ತಕ್ಕಂಥ ಅನಂತ ಪಾಪಗಳಾದವಲ್ಲ, ಆ ಎಲ್ಲ ಪಾಪದ ಗುಡ್ಡಕ್ಕೆ ಬೆಂಕಿ ಹಚ್ಚತಾನ ಸಂತ, ಉರಿ ಹಚ್ಚಿ ಸುಟ್ಟಿ ಹಾಕ್ತಾನ. ಅದರ ಸಲುವಾಗಿ ಹೇಳಿದ್ರೆ ಅವರು ಸತ್ಸಂಗದಲ್ಲಿ ಸಾಮಾನ್ಯ ಅಂತ ತಿಳ್ಕೊಬೇಡ, ಸತ್ಸಂಗದೊಳಗೆ ತಾಕತ್ತಿಲ್ಲ ಅಂತ ತಿಳ್ಕೊಬೇಡ, ಸತ್ಸಂಗದೊಳಗೆ ಮಹಾನ್ ತಾಕತ್ತದ. ಅದು ಏನು ಮಾಡ್ತದ ಅಂದ್ರೆ ಬಹಳ ಚಂದ ಹೇಳಿದ್ರು ಅವರು, ನಿನ್ನ ಸಮಸ್ತ ಪಾಪಗಳನ್ನ ಮುಂದ ನಿನ್ನ ಪಾಪದಿಂದ ಬಚಾಸ್ತದ. ಸತ್ಸಂಗ ಕುಂತಿ ಅಂದ್ರೆ ವಿಚಾರ ಉತ್ಪನ್ನ ಆಯ್ತದ, ಪುಣ್ಯ ಏನು ಪಾಪ ಏನು ಗೊತ್ತಾಯ್ತದ, ಧರ್ಮ ಏನು ಅಧರ್ಮ ಏನು ಗೊತ್ತಾಯ್ತದ, ಯೋಗ್ಯ ಏನು ಅಯೋಗ್ಯ ಏನು ಗೊತ್ತಾಗ್ತದ, ಹಿತ ಯಾವುದು ಅಹಿತ ಯಾವುದು ಗೊತ್ತಾಯ್ತದ. ಸಂತರ ದಯದಿಂದ ಯೋಗ್ಯ ಅಯೋಗ್ಯ ಪುಣ್ಯ ಪಾಪ ಹಿತ ಅಹಿತ ಇವು ಯಾವಾಗ ಗೊತ್ತಾಯ್ತಾವ ನೋಡು, ಆಗ ಅಹಿತ ಮಾರ್ಗವನ್ನ ಬಿಡ್ತಿ, ಹಿತ ಮಾರ್ಗದೊಳಗೆ ಪ್ರವರ್ತ ಆಗ್ತಿ. ಅಧರ್ಮ ಮಾರ್ಗದಿಂದ ಧರ್ಮ ಮಾರ್ಗಕ್ಕೆ ಬರ್ತಿ, ಪಾಪ ಮಾರ್ಗದಿಂದ ಪುಣ್ಯ ಮಾರ್ಗಕ್ಕೆ ಬರ್ತಿ. ಸಂಸಾರದ ಬಹಳ ಮಂದಿ ಅಂತಾರೆ ನಾವು ಮಾಡ್ತಿದ್ದೇವ್ರಿ, ನಮ್ಗೆ ಹೇಳೋರೆ ಸಿಕ್ಕಿಲ್ಲ. ಸಂಸಾರದಾಗ ಇದು ಬಹಳ ಮಂದಿ ಮಾತಾಡ್ತಾರ, ನಾವು ಮಾಡ್ತಿದ್ದೇವ್ರಿ ನಮ್ಗೆ ಹೇಳೋರೆ ಸಿಕ್ಕಿಲ್ಲ, ಏನ್ ಮಾಡರಿ? ಅರೆ ಹೇಳೋನ್ ಸಿಕ್ಕ ಅಂದ್ರೆ ಏನು ಮಾಡಬೇಕು ಏನು ಬಿಡಬೇಕು, ಪುಣ್ಯ ಯಾವುದು ಪಾಪ ಯಾವುದು, ಧರ್ಮ ಯಾವುದು ಅಧರ್ಮ ಯಾವುದು, ಇದು ಹೇಳಿರುವಂತಹ ಸಮಯದೊಳಗ ಸಾಧಕನಾಗಿರ್ತಕ್ಕಂಥವ ಮನುಷ್ಯನಾಗಿರ್ತಕ್ಕಂಥವ ಯೋಗ್ಯ ಅಯೋಗ್ಯೆಯನ್ನ ವಿಚಾರ ಮಾಡಿ ಅಯೋಗ್ಯವಾದದ್ದನ್ನ ತ್ಯಾಗ ಮಾಡಿ ಯೋಗ್ಯವಾಗಿರುವ ಮಾರ್ಗದೊಳಗೆ ನಡೀತಾನ. ಅದರ ಸಲುವಾಗಿ ಆಗಾಮಿ ಕರ್ಮದ ಭಯ ಇಲ್ಲ, ಅವನಿಗೆ ನರಕದ ಭಯ ಇಲ್ಲ. ಸಂಚಿತ ಕರ್ಮನು ಸತ್ಸಂಗ ನಾಶ ಮಾಡ್ತದ ಪುಣ್ಯ ಪ್ರಭಾವದಿಂದ. ಆಗಾಮಿ ಕರ್ಮ ಆಗಲಾರ್ದಂಗೆ ರಕ್ಷಣೆ ಮಾಡ್ತದ ಪಾಪ ಕರ್ಮಗಳು. ಇನ್ನು ಮುಂದೆ ಏನ್ ಮಾಡ್ತದ ಅಂದ್ರೆ ಬಹಳ ಚಂದ್ರ ಅಂದ್ರೆ ಅವರು ಕಥಾ ಭಕ್ತಿ ವಿವರ್ಧಿನಿ. ಇದು ಸಾಮಾನ್ಯ ಅಂತ ತಿಳ್ಕೊಬೇಡ, ಕೇಳಲಾರ್ದೇನೆ ಹೃದಯದೊಳಗೆ ಭಕ್ತಿ ಪ್ರಾರಂಭನೆ ಆಗಂಗಿಲ್ಲ. ಇದು ಪಕ್ಕ ತಿಳ್ಕೊಳ್ಳಿ. ಭಕ್ತಿ ಸುಮ್ಮ ಉತ್ಪನ್ನ ಆಗಂಗಿಲ್ಲ. ಭಕ್ತಿ ಉತ್ಪನ್ನ ಆಗ್ಬೇಕಂದ್ರ ಒಂದು ಭೂಮಿಯೊಳಗ ಒಂದು ಬೆಳೆ ಬರಬೇಕಂದ್ರೆ ಸುಮ್ಮನೆ ಬರಂಗಿಲ್ಲ. ಅದು ಮಳೆ ಆಗ್ಬೇಕು, ಭೂಮಿ ಹಸನಿರ್ಬೇಕು, ಮಳೆ ಆಗ್ಬೇಕು, ಹಸಿ ಆಗ್ಬೇಕು, ಅದರೊಳಗೆ ಬೀಜ ಬೀಳ್ಬೇಕು ಯೋಗ್ಯವಾಗಿರ್ತಕ್ಕಂಥದ್ದು. ಆವಾಗ ಅದ್ರಾಗ ಏನಾಗ್ತದ ಅಂದ್ರೆ ಅಂಕುರ ಮ್ಯಾಲ ಬರ್ತದ. ಆಗ ಭಕ್ತಿ ಅನ್ನುವುದು ಹೃದಯದೊಳಗೆ ಉತ್ಪನ್ನ ಆಗ್ಬೇಕಾ ಸಸಿ ಅಂದ್ರ ಸುಮ್ಮನೆ ಉತ್ಪನ್ನ ಆಗಂಗಿಲ್ಲ. ಸತ್ಸಂಗದಾಗ ಹೋಗಲಾರ್ದೇನೆ ಭಕ್ತಿನೇ ಉತ್ಪನ್ನ ಆಗಂಗಿಲ್ಲ. ಸತ್ಸಂಗದ ಎಲ್ಲಕ್ಕಿಂತ ದೊಡ್ಡ ಲಾಭ, ಕಥಾದ ಎಲ್ಲಕ್ಕಿಂತ ದೊಡ್ಡ ಲಾಭ ಏನು ಅಂದ್ರೆ ಹೃದಯದೊಳಗ ಭಕ್ತಿ ಬೆಳೆಯಕ ಪ್ರಾರಂಭ ಮಾಡ್ತದ, ಭಕ್ತಿ ಸಸಿ ಹೇಳ್ತದ. ಅದ್ರ ಸಲುವಾಗಿ ಹೇಳಿದ್ರೆ ಅವರು ಅದು ಬೆಳೀತದ, ಭಕ್ತಿ ಬೆಳೀತದ, ಭಕ್ತಿ ಬೆಳೀತದ. ಸ್ವಲ್ಪ ಮಾಡೋನಿಗೆ ಜಾಸ್ತಿ ಮಾಡ್ಬೇಕನ್ನಿಸ್ತದ, ಜಪ ಮಾಡ್ಬೇಕನ್ನಿಸ್ತದ, ಪೂಜಾ ಮಾಡ್ಬೇಕನ್ನಿಸ್ತದ, ಪಾರಾಯಣ ಮಾಡ್ಬೇಕನ್ನಿಸ್ತದ, ಭಜನೆ ಮಾಡ್ಬೇಕನ್ನಿಸ್ತದ, ಸಾಧನ ಮಾಡ್ಬೇಕನ್ನಿಸ್ತದ, ಧ್ಯಾನ ಧಾರಣಾದಿಗಳು ಮಾಡ್ಬೇಕನ್ನಿಸ್ತದ. ಸತ್ಸಂಗದಿಂದಲೇ ಎಲ್ಲ ಅಂತ ತಿಳ್ಕೊಂಡು ಶ್ರೀಮನ್ ನಿಜಗುಣ ಶಿವಗಳು ನವವಿಧ ಭಕ್ತಿಯೊಳಗ ಪ್ರಥಮ ಭಕ್ತಿ ಏನ್ ಹೇಳ್ತಾರ ಅಂದ್ರೆ ಶಿವನ ಕಥಾಗೋಷ್ಠಿಗೆ ಕಿವಿಗೊಡುವ. ಪರಮಾರ್ಥ ಗೀತೆ 1ನೇ ಗತಿಯೊಳಗೆ 1ನೇ ಗತಿಯೊಳಗ ಶಿವನ ಕಥಾಗೋಷ್ಠಿಗೆ ಕಿವಿಗೊಡುವ. ಮಮ ಬಹಳ ಚಂದ ಗೋಸ್ವಾಮಿ ತುಳಸಿದಾಸರು ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಬರೀತಾರೆ. ಪ್ರಥಮ ಭಗವತಿ ಮಮ ಕಥಾ ಪ್ರಸಂಗ, ಬಹಳ ಸುಂದರವಾದ ಮಾತನ್ನ ರಾಮಚರಿತ ಮಾನಸದೊಳಗೆ ಬರೀತಾರೆ. ಪ್ರಥಮ ಭಕ್ತಿ ಅಂತ ಯಾಕಂತಾರ ಅಂದ್ರೆ ನಂದು ಕೇಳೋದು ಸಿಗಬೇಕು, ಅವನಿಗೆ ನನ್ನ ಗುಣಗಾನಗಳು ಕೇಳಬೇಕು, ನನ್ನ ಅನಂತ ಲೀಲೆಗಳನ್ನು ಕೇಳಬೇಕು. ಗುಣಲೀಲೆ, ಕರ್ಮಲೀಲೆ, ಅವತಾರದ ಲೀಲೆ, ಬಾಲಲೀಲೆಗಳು, ಅನಂತ ಲೀಲೆಗಳು ಕೇಳಿರ್ತಕ್ಕಂಥ ಸಮಯದೊಳಗೆ ಪರಮಾತ್ಮನ ಮಹತ್ವ ಬುದ್ಧಿ ಹೃದಯದೊಳಗೆ ಹುಟ್ಟಿ ಪರಮಾತ್ಮನಿಗೆ ಮನಸ್ಸು ಸೋತು ಪರಮಾತ್ಮನ ಭಜನೆ ಆರಂಭ ಆಗುತ್ತಾದ. ಅಲ್ಲಿ ತನ ಆರಂಭ ಆಗಂಗಿಲ್ಲ. ಅದರ ಸಲುವಾಗಿ ಹೇಳಿದ್ರೆ ಅವರು ಯಾಕೆ ಮಂದಿ ಭಕ್ತಿ ಮಾಡಂಗಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಒಂದೇ ಅದ, ಅವ ಸತ್ಸಂಗಕ್ಕೆ ಹೋಗಿಲ್ಲ, ಅದಕ್ಕೆ ಭಕ್ತಿ ಮಾಡಂಗಿಲ್ಲ. ಎಲ್ಲರ ಹೋಗಿ ಧಾಬಾದ ಕೂಡವನಿಗೆ, ಕ್ಲಬ್ನ ಕೂಡವನಿಗೆ, ಎಲ್ಲೋ ಕಟ್ಟಿ ಮೇಲೆ ಕುಂತ ಹಾಳ ಹರಕೆ ಹೊಡೆಯವನಿಗೆ ಭಕ್ತಿ ಹುಟ್ಟಂದ್ರೆ ಹೆಂಗಾಗ್ತದೆ? ಕೋಪಿಗೆ, ಪಾಪಿಗೆ, ಕುಹಕಿಗೆ ಅದು ಭಕ್ತಿ ಹೆಂಗೆ ಸಾಧ್ಯ ಅದ? ಆಗಂಗಿಲ್ಲ. ಅದರ ಸಲುವಾಗಿ ಅವ್ರ ಭಕ್ತಿ ಯಾಕೆ ಮಾಡಂಗಿಲ್ಲ ಅಂದ್ರೆ ಅವ್ರ ಜೀವನದೊಳಗೆ ಸತ್ಸಂಗ ಮಾಡಿಲ್ಲ. ಭಕ್ತಿ ಮಾಡ್ತಾನ ಅಂದ್ರೆ ಅವ ಸತ್ಸಂಗ ಮಾಡಿರ್ಲೇಬೇಕು. ಸತ್ಸಂಗ ಮಾಡಲಾರ್ದೇನೆ ಹೃದಯಗಳ ಭಕ್ತಿ ಪ್ರಾರಂಭ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ರು ಶರಣರು, ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು ಕೂಡಲ ಸಂಗಮ ದೇವನ ಅರಿವಡೆ
ಶರಣರ ಸಂಘವೇ ಮೊದಲು. ನೀ ಎಲ್ಲಿ ತನ ಸತ್ಸಂಗ ಮಾಡಂಗಿಲ್ಲ, ನಿನ್ನ ಹೃದಯದೊಳಗೆ ಭಕ್ತಿ ಸಾಧ್ಯನೇ ಇಲ್ಲ. ಸತ್ಸಂಗ ಮಾಡಿದ ಲಕ್ಷಣ ಏನದ? ನಾವು ಗುರುಸೇವಾ ಮಾಡಿದ ಲಕ್ಷಣ ಏನು? ನಾವು ಸತ್ಸಂಗ ಮಾಡಿದ ಲಕ್ಷಣ ಏನು? ನಾವು ಪಾರಾಯಣ ಮಾಡಿದ ಲಕ್ಷಣ ಏನು? ಏನು ಅಂತ ಕೇಳಿದ್ರೆ ನಮ್ಮ ಮನಸ್ಸು ಭಕ್ತಿ ಹೊತ್ತು ಅಂದ್ರ, ಭಕ್ತಿ ಒಳಗೆ ಬಂತು ಅಂದ್ರ, ನಮ್ಮ ಹೃದಯದೊಳಗೆ ಭಕ್ತಿ ಪ್ರಾರಂಭ ಆಯ್ತು ಅಂದ್ರೆ ತಿಳ್ಕೋಬೇಕು ನಂದು ಸಾರ್ಥಕ ಆಯ್ತು, ಸತ್ಸಂಗ ಫಲ ಕೊಟ್ಟಿತು. ಸತ್ಸಂಗದ ಫಲ ಏನದ ಅಂದ್ರೆ ಭಕ್ತಿ ಇದೆ. ಕಥಾ ಭಕ್ತಿ ವಿವರ್ಧಿನಿ, ಕಥಾ ಜ್ಞಾನ ಪ್ರದಾಯಿನಿ. ಓಕೆ ಅಲ್ಲ, ಕೇಳೋದ್ರಿಂದನೇ ಜ್ಞಾನ ಆಗ್ತದೆ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗಳು ಕೈವಲ್ಯ ಪದ್ಧತಿ ಮೊದಲನೇ ಪದ್ಯ ಬರೆದರು, ಸೂತ್ರ ಪದ್ಯ. ಶ್ರೀ ಗುರು ವಚನೋಪದೇಶವನ್ನಾಲಿಸಿ ಆಗಬಹುದು ನರರಿಗೆ ಮುಕುತಿ. ಶ್ರವಣ ಬೇಕು, ಶ್ರವಣವೇ ಅಂಗಿ, ಮನನ ನಿಧ್ಯಾಸನಗಳೇ ಅಂಗಗಳು. ಬಹಳ ಸುಂದರವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿವೇಕ ಚಿಂತಾಮಣಿಗಳು ಬರೀತಾರ, ಶ್ರವಣ ಇಲ್ಲದೇನೆ ಜ್ಞಾನ ಆಗಂಗಿಲ್ಲ. ಕೇಳಲೇಬೇಕು, ಕೇಳಲೇಬೇಕು. ಗುರುಗಳ ನೈದಿ ಬಿಡದೆ ಸೇವಿಸುತ್ತಾ ನಿರುತಂ ಸದ್ಭಕ್ತಿಯೊಳಿಂತಿರುತ್ತ. ಬಹಳ ಸುಂದರವಾಗಿ ಪರಮಾರ್ಥ ಗೀತೆಯೊಳಗೆ ಬರೀತಾರೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂಚಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶನ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳಿರುವಾಗ ವಿಚಾರ ಮಾಡಿ ನೋಡ್ರಿ. ಪ್ರಪಂಚದೊಳಗೆ ಸದ್ಗುರು ಸನ್ನಿಧಿಗೆ ಹೋಗಲಾರ್ದೇನೆ, ಅವ್ರ ಮಾತು ಕೇಳಲಾರ್ದೇನೆ ಮನುಷ್ಯನಿಗೆ ಆತ್ಮಜ್ಞಾನ ಆಗಂಗಿಲ್ಲ. ಜ್ಞಾನ ಆಗಬೇಕು, ಪರಮಾತ್ಮನ ಜ್ಞಾನ, ಆತ್ಮದ ಜ್ಞಾನ, ಜೀವ ಬ್ರಹ್ಮದ ಏಕತ್ವದ ಜ್ಞಾನ ಆಗಬೇಕು ಅಂದ್ರೆ ನೀ ಸತ್ಸಂಗಕ್ಕೆ ಹೋಗಲೇಬೇಕು, ಸಂತರ ಮುಖದಿಂದ ನೀ ಕೇಳಲೇಬೇಕು. ನೀ ಕೇಳಲಾರ್ದೇನೆ ನಿನಗೆ ಜ್ಞಾನನೂ ಆಗಂಗಿಲ್ಲ. ಬಹಳ ಮಾತವಯ್ಯು, ಆಗಂಗಿಲ್ಲ. ಆಮೇಲೆ ಹೇಳಿದ್ರು ನೋಡು ಕೊನೆಗೆ, ಕಥಾ ಮುಕ್ತಿಗಾಮಿನಿ ಹಿತರೂಪಿ. ಅದು ಹೆಂಗದ ಅಂದ್ರೆ ಮುಕ್ತಿಯನ್ನ ಕೊಡ್ತದ, ಮುಕ್ತಿಗೆ ಗಮನ ಆಗುವಂಗ ಮಾಡ್ತದ, ಮುಕ್ತಿ ನಿನಗೆ ಒಲಿವಂಗ ಮಾಡ್ತದ. ಅದರ ಸಲುವಾಗಿ ಹೇಳಿದ್ರು ಅವರು, ನಿನ್ನ ಜೀವನದೊಳಗೆ ನೀ ಏನ್ ಮಾಡು, ಸತ್ಸಂಗ ಮಾಡು. ಬಹಳ ಚಂದ ಒಂದು ಕೈವಲ್ಯ ಪದ್ಧತಿ ಒಳಗೊಂದು ಮಾತು ಬರೀತಾರೆ ಯಾರು, ಶ್ರೀಮನ್ ನಿಜಗುಣ ಶಿವಗಳು. ಅದ್ಭುತವಾಗಿರ್ತಕ್ಕಂಥ ಮಾತು. ಮುಕುತಿ ಕಾಂತೆಯ ರತಿ ಸುಮ್ಮನಾಗುವುದೇ. ಪ್ರಶ್ನೆ ಮಾಡ್ಯಾರ, ಸುಮ್ಮನೆ ಎಲ್ಲರಿಗೆ ಇಚ್ಛೆ ಹುಟ್ಟುತ್ತದೆ ಏನಿದ್ರು, ಸುಮ್ಮನೆ ಎಲ್ಲರೂ ಭಜನೆ ಮಾಡ್ತಾರೇನು? ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ಶ್ರುತಿ ಗುರು ಸಖರ ಅನುಕೂಲವಿಲ್ಲದೆ ಮಾಯಾ ಸತಿಯ ಮುನ್ನಿನ ಮೋಹ ಒಳಿಯದೆ. ಬಹಳ ಉದ್ದದ ಪದ್ಯ. ಅದರ ಸಲುವಾಗಿ ಇಲ್ಲಿ ಟೋಟಲ್ ಅಭಿಪ್ರಾಯ ಎಷ್ಟು ಅಂತ ಕೇಳಿದ್ರೆ, ಅದರ ಸಲುವಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾ ಹೇಳ್ತಾ, ನಿನ್ನ ಮುಕ್ತಿ ಅದರಿಂದ ಆಗ್ತದ ಅಂದ್ರೆ ಕಥೆಯಿಂದ, ಸತ್ಸಂಗದಿಂದ, ಶ್ರವಣದಿಂದ ನಿನ್ನ ಮುಕ್ತಿ ಆಯ್ತದ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾ ಇದ. ಭಕ್ತಿ ರಸಾಯನ ಸಿಂಧು ಒಳಗ ಒಂದು ಮಾತು ಬರ್ಕೊಂಡು ಬರ್ತಾರೆ, ಭಾರಿ ಚಂದ. ನೀವೆಲ್ಲರೂ ಎಚ್ಚರದಿಂದ ಈ ಮಾತನ್ನ ಚಿತ್ತ ಭಿತ್ತಿಯೊಳಗೆ ಬರ್ಕೊಳ್ಬೇಕು. ಬಹಳ ಸುಂದರವಾದ ಮಾತು. ಸತ್ಸಂಗಕ್ಕೆ ಹೋದ್ರೆ ಭಕ್ತಿ ಹುಟ್ಟದಂದಿರಿ. ಭಕ್ತಿ ಅಂದ್ರೆ ಏನು? ಬಹಳ ಮಂದಿ ಭಕ್ತಿ ಡೆಫಿನೇಷನ್ ಬಹಳ ಮಾಡ್ಯಾರ. ನಾರದ ಭಕ್ತಿ ಸೂತ್ರದೊಳಗ, ನಾರದ ಭಕ್ತಿ ದರ್ಶನದೊಳಗೆ 87-88 ಸೂತ್ರ ಅದಾವ. ಬಹಳಷ್ಟು ಗ್ರಂಥಗಳಾದವು ಭಕ್ತಿ ಮೇಲೆ. ಅರೆ ಬಹಳ ಮಂದಿ ಬಹಳ ಭಕ್ತಿ ಅಂತಾರ. ಪೂಜಾಕ ಭಕ್ತಿ ಅಂದರು, ಅನುರಾಗಕ ಭಕ್ತಿ ಅಂದರು. ಭಕ್ತಿ ಬಹಳ ವ್ಯಾಖ್ಯಾನ ಮಾಡ್ಯಾರ. ನೀವ್ಯಾದಕ್ಕಂತೀರಿ ಅಂದ ನಮ್ಮ ಬಹಳ ಒಂದೇ ಚಂದ ಮಾತಾಡ್ತಾನ ನಾವು, ಬಹಳ ಮಜಾ. ಧೃತಶ್ಯ ಭಗವದ್ ಧರ್ಮ ಧಾರವಾಹಿ ಕಥಾಂಗತ ಸರ್ವೇಶೇ ಮನಸೋ ವೃತ್ತಿ ಭಕ್ತಿ ರೀತ್ಯ ವಿಧೀಯತೆ. ಶಿವಾನಂದದ ಹರಿಯೊಳಗೆ ಏನಂತ ಅದನಂದ್ರ, ಸದ್ಗುರುಗಳ ಮುಖದಿಂದ ಪರಮಾತ್ಮನ ಗುಣಕಥೆಗಳನ್ನ, ಸದ್ಗುರುನಾಥನ ಗುಣಕಥೆಗಳನ್ನ ಕೇಳ್ತಾ 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 ಏನಾಗಿರಬೇಕು ಅಂದ್ರೆ ಮನೆಗೆ ಹೋದಾಗ ಅದರ ನೆನಪಾಗಿರ್ಬೇಕು. ಗುರುಗಳು ಎದರ ಶ್ರವಣ ಆಗ್ತದ, ಮನೆಯಾಗ ಹೋದ್ಮೇಲೆ ಸ್ಮರಣ ಆಗ್ತದ, ಮನನ ಆಗ್ತದ. ಅದರ ಸಲುವಾಗಂತ ಅದನ್ನ ಧೃತಶ್ಚ ಭಗವದ್ ಧರ್ಮ ಧಾರಾವಾಹಿ ಕಥಾಂ ಗತ ಸರ್ವೇಶೇ ಮನಸೋ ವೃತ್ತಿ ಭಕ್ತಿ ನಿತ್ಯ ವಿಧೀಯತೆ ಅನ್ನುವಾಗ ಪರಮಾತ್ಮನ ಗುಣಕಥೆಗಳನ್ನ ಗುರುಮುಖದಿಂದ ಕೇಳಿ ಅವನ ಕರುಣಾದಿ ಗುಣಗಳನ್ನ ಸ್ಮರಣೆ ಮಾಡಿಕೊಂಡು ಮನಸ್ಸ ಕರಗಿ ಪರಮಾತ್ಮನ ಕಡೆ ಹರೆಯಕ್ಕ ಭಕ್ತಿ ಅಂತಾರ ಅಂದ್ರ ಬಹಳ ಸುಂದರವಾಗಿರುವ ಮಾತು. ಅದರ ಸಲುವಾಗಿ ಪುಣ್ಯಾತ್ಮರೇ, ಬದುಕಿನೊಳಗ ಮನುಷ್ಯ ಭಕ್ತಿ ಮಾಡಿ ತನ್ನ ಜನ್ಮವನ್ನ ಕೃತಾರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರ ಈ ಜನ್ಮಕ್ಕೆ ಏನು ಅರ್ಥ ಅದ, ಈ ಕಣ್ಣಿಗೆ ಏನು ಅರ್ಥ ಅದ, ಈ ಕಿವಿಗೆ ಏನು ಅರ್ಥ ಅದ, ಈ ಕೈಗೆ ಏನು ಅರ್ಥ ಅದ, ಈ ಕಾಲಿಗೆ ಏನು ಅರ್ಥ ಅದ, ಈ ಮಸ್ತಕಕ್ಕೆ ಏನು ಅರ್ಥ ಅದ, ಏನು ಅರ್ಥ ಅದ ಇದಕ್ಕ? ಇವೆಲ್ಲವೂ ಪರಮಾತ್ಮನಿಗೆ ಅರ್ಪಣೆ ಆಗ್ಬೇಕು. ಅಕ್ಕ ಮಹಾದೇವಿ ತಾಯಿ ಕಣ್ಣು ಮೀಸಲು ಶಿವನ,
ಕಿವಿ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕೈ ಮೀಸಲು ಶಿವನ ಅಂತ ಹೇಳ್ತಾಳೆ. ಅಂದಲ್ಲ ಅಕ್ಕ, ನಾವು ಲಕ್ಷ್ಯ ವಹಿಸ್ಬೇಕು ಆ ಮಾತನ್ನ. ಅದರ ಸಲುವಾಗಿ ಹೇಳಿದ್ರು ಅವರು, ಸಂಪ್ರಸನ್ನೇ ಭವತಿ ಪುರುಷ ಪ್ರಾಕೃತೆ ಗುಣೈ ವಿಮುಕ್ತೋ ಜೀವ ನಿರ್ಮುಕ್ತೋ ಬ್ರಹ್ಮ ನಿರ್ವಾಣ ಮುಷ್ಯತಿ ಅಂತ ಭಾಗವತದೊಳಗೆ ಹೇಳಿದಾಗ ಕೆಲವೊಂದು ಮಾತು ಹೇಳ್ತಾ ಇದ್ದಾರೆ ಶಿವಾನಂದ ಲಹರಿಯೊಳಗ. ಸಾರಸನಾತೇನಯನೆ, ಸಾರಸನಾತೇನಯನೆ ತಾವೇವ ಕರವು. ಭಾಳ ಚಂದ ನಾಲಿಗೆ ಅಂತ ಎದಕ್ಕಂತಾರ ಅಂದ್ರ ಪರಮಾತ್ಮನ ನಾಮ ನುಡಿತಿ ತಂದ್ರೆ ಅದಕ್ಕೆ ನಾಲಿಗೆ ಅನ್ಬೇಕು ಅಂದ್ರ ಅವ್ರು. ನರಜನ್ಮ ಬಂದಿರಲು ನಾಲಿಗೆ ಇದ್ದಿರಲು ಕೃಷ್ಣಾಯನ ಬಾರದೆ ದಾಸರು. ನಾಲಿಗೆ ಅಂತ ಎದಕ್ಕಂತಾರ ಅಂದ್ರೆ ಉಪ್ಪು ಹುಳಿ ಖಾರ ತಿಳಿಯೋದಕ್ಕೆ ಅಲ್ಲ. ಬಹಳ ಚಂದ ಬೈದರು ಸಂತರು. ರಾಮ ನಾಮ ಮೇ ಆಲಸಿ ಭೋಜನ ಮೇ ರುಚಿಕಾರ ತುಳಸಿ ಐಸಿ ಜೀವಕೋ ಬಾರ್ ಬಾರ್ ಧಿಕ್ಕಾರ ಅನ್ನುವ ತುಳಸಿದಾಸ ಕಬೀರನು ಅಂದ ನಿಮ್ಮ. ಅದ್ರ ಸಲುವಾಗಂದ ಬರೀ ಉಪ್ಪು ಹುಳಿ ಖಾರ ಭಜಾ ಮಿರ್ಚಿ ತಿನ್ನೋದಕ್ಕೆ ನಾಲಿಗೆ ಅನ್ನಂಗಿಲ್ಲ. ನಾಲಿಗೆ ಅಂತ ಎದಕ್ಕಂತಾರ ಅಂದ್ರ ಪರಮಾತ್ಮನ ನಾಮಸ್ಮರಣೆ. ಇಲ್ಲ ಅಂದ್ರೆ ಬೈದಾರ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ ಅಂತ ಬೈದಾರ. ಅದರ ಸಲುವಾಗಿ ಪರಮಾತ್ಮನ ಗುಣಕಥೆಗಳನ್ನ ವರ್ಣನ ಮಾಡುವಂಥದಕ್ಕೆ ನಾಲಿಗೆ ಅಂತಾರ, ಪರಮಾತ್ಮನ ರೂಪ ನೋಡುವುದಕ್ಕೆ ಕಣ್ಣಂತಾರ, ಪೂಜಾ ಮಾಡುವುದಕ್ಕೆ ಕೈ ಅಂತಾರ, ಈ ರೀತಿ ಪರಮಾತ್ಮನ ಸ್ಮರಣ ಮಾಡುವುದಕ್ಕೆ ಮನಸ್ಸಂತಾರ. ಈ ರೀತಿ ನಿನ್ನ ಬದುಕಿನೊಳಗೆ ನಡೆಸ್ಕೊಂಡು ಬಂದಿ ಅಂದ್ರೆ ನಿನ್ನ ಜನ್ಮ ಧನ್ಯ ಆಯ್ತದ ಅನ್ನುವ ಅನುಪಮ ಮಾತು ಇನ್ನು ಮುಂದೆ ಪೂಜ್ಯ ಸದ್ಗುರುಗಳು ಮಾತಾಡೋರದಾರ. ನನಗೆ ಸಿದ್ಧಾನಂದ ಅಪ್ಪಗಳು ಬಹಳ ಹೊತ್ತು ಮಾತಾಡಂದಿರು, ಮತ್ತು ಅಪ್ಪನವರು ಪರ್ಮಿಷನ್ ಕೊಟ್ಟರು. ಬಹಳಷ್ಟು ಹೊತ್ತೇ ನಾನು ಮಾತಾಡಿನ, ಕಡಿಮೆ ಮಾತಾಡೋನೇ ಅದು 1 ಗಂಟೆ ಆಡೋನೇ. ಹೇಗಾದ್ರು 1 ತಾಸು ಆಯ್ತು. ಈಗ ನೀವೆಲ್ಲರಿಗೂ ಭಗವಂತ ಸನ್ಮಾನಗಳನ್ನು ಉಂಟು ಮಾಡಿ. ತಪಸ್ವಿಗಳ ತಪೋದೃಷ್ಟಿ ಬಹಳ ಕೆಲಸ ಮಾಡ್ತಾರೆ. ಲಾಟ ಪ್ರಯತ್ನದಾಗ ಯಾವ್ದಾಗಿಲ್ಲೋ ತಪಸ್ವಿಗಳ ತಪೋದೃಷ್ಟಿಯೊಳಗೆ ಆ ಕೆಲಸ ಆಗ್ತದ. ಮಹಾನ್ ತಪಸ್ವಿಗಳು, ಯೋಗಿಗಳು, ಸಿದ್ಧ ಪುರುಷರಾಗಿರ್ತಕ್ಕಂತಹ ಕಟ್ನೂರಿನ ಸದ್ಗುರುಗಳು ಎಲ್ಲರಿಗೆ ಆಶೀರ್ವಾದವನ್ನ ಮಾಡಿ ನಮ್ಮ ಮನಸ್ಸು ಸದಾ ಪರಮಾತ್ಮನ ಚರಣದೊಳಗೆ ರಮಮಾಣ ಮಾಡುವಂತ ಆಶೀರ್ವಾದ ಮಾಡಿ ಅಂತ ಪ್ರಾರ್ಥಿಸಿ ಮಾತಿಗೆ ವಿರಾಮ. ಗುರುದೇವ. ಸಂಗಮ ದೇವನ ಶರಣರು ಮನೆದೆರೆದು ಮಾತನಾಡಿದರೆ ಅಲ್ಲಿ ಲಿಂಗವ ಕಾಣಬಹುದು. ಅವ್ರು ಮಾತಾಡಿದ್ರಂದ್ರೆ ಅಲ್ಲಿ ದೇವ್ರ ದರ್ಶನ ಆಗ್ತದೆ. ಆದ್ರೆ ನಮ್ಮ ಮನಸ್ಸು ಅಲ್ಲಿ ಕೊಡಬೇಕು.